ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾ ಆಲೋರ್ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದೆ. ಆದ್ರೆ ಗುರೂಜಿ ಅವರನ್ನ ಮತ್ತೊಮ್ಮೆ ವಿಶೇಷವಾಗಿ ಸ್ವಾಗತಿಸೋಣವಾ? ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಅಧರ್ಮವನ್ನು ಅಳಿಸಲೆಂದೇ ಆಗಮಿಸಿದ ನಿಗಮಾಗಮ ದೈವದೂತ. ಇವರು ಅವತಾರ ಮೂರ್ತಿಯಲ್ಲ, ಸಾಮಾನ್ಯರ ಸಮಸ್ಯೆಗಳ ನೀಗುವ ಅವಧೂತ. ಅಭಿಮಾನಿಗಳ ಅಭಿನಯ ಸರ್ವಜ್ಞ. ಪ್ರತಿ ಮಹನೀಯನು ಮಹಾತ್ಮನಾಗುವುದು ಶ್ರೀಸಾಮಾನ್ಯನ ಉದ್ಧಾರಕ್ಕೆ ಶ್ರಮಿಸಿದಾಗ ಮಾತ್ರ. ಅಂಥ ಸಾಮಾನ್ಯರ ಸರ್ವಶ್ರೇಷ್ಠ ಆತ್ಮಜ್ಞಾನ ಪ್ರದಾತ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ. ಕಣ್ಣ ರೇಖೆಯ ಕಂಡೆ ಭವಿತವ್ಯದ ಬೆಳಕ ಹೇಳಬಲ್ಲರು. ಮಾತನ್ನು ಕೇಳಿಯೇ ಮನುಷ್ಯನ ಸಮಸ್ಯೆ ತಿಳಿಯಬಲ್ಲವರು. ದರ್ಪಣದಿಂದಲೇ ಕಾರ್ಪಣ್ಯ ನೀಗುವ ಕರುಣಾಮಯರು. ಸರ್ವ ವಿದ್ಯೆಗಳನ್ನು ಸಂಪಾದಿಸಿದ ನಂತರವಷ್ಟೇ ಸ್ವಾಮೀಜಿಯಾಗಿ ಮಾಧ್ಯಮಗಳ ಮೂಲಕ ಧಾರ್ಮಿಕ ಕೈಂಕರ್ಯವನ್ನು ಕೈಗೊಳ್ಳಬಹುದೆಂದು ತೋರಿದ ಕ್ರಾಂತಿ ಪುರುಷ. ಕ್ರಾಂತಿ ಪುರುಷ. ಕ್ರಾಂತಿ ಪುರುಷ. ಈ ಮಹಾತ್ಮನನ್ನ ಜಗತ್ತಿಗೆ ಪರಿಚಯಿಸಿದ್ದು ನಿಮ್ಮ ಜೀ ಕನ್ನಡ. ಈಗ ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಜೀ ಕನ್ನಡದಲ್ಲಿ ಹೊಸ ಪಾಂಚಜನ್ಯ ಮೊಳಗಿಸಲೆಂದು ಮಹರ್ಷಿಗಳು ಮರಳಿ ಗೂಡಿಗೆ ಬಂದಿದ್ದಾರೆ. ಕಾರ್ಯಕ್ರಮನ ಪ್ರಾರಂಭಿಸೋಣ. ಮಹರ್ಷಿ ವಾಣಿಯ ಮೂಲಕ ಮಹತ್ತಿಗೇರೋಣ. ಈ ಸರ್ವ ವಿಜ್ಞಾನ ಪರಿಪೂರ್ಣ ಸಂಪನ್ನ ಸರ್ವಜ್ಞನಿಗೆ ಜೀ ವಾಹಿನಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಗುರುಜಿ ನಮಸ್ಕಾರ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ, ಮಂಗಳವಾರ ಇವತ್ತು ಬಹಳ ವಿಶೇಷವಾಗಿ ಏನು ಮಾಹಿತಿಯನ್ನ ನೀಡ್ತೀರಾ ಅಂತ ಹೇಳೋಕ್ಕೂ ಮುನ್ನ ವೀಕ್ಷಕರೇ ತಿಳಿಯೋಣವಾ ದಿನ ವಿಶೇಷವನ್ನ. ಗುರುಜಿ, ಪಂಚಾಂಗ ಶ್ರವಣವನ್ನ ಮಾಡೋಣವಾ ಇವಾಗ? ಖಂಡಿತಮ್ಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀಂ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀರಾಮ ಜಯ ಜಯ ರಾಮ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನವಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಕಾಮಶುಂಬರಶಾನಹಂ ಅಶ್ವಪೂರ್ವಾನತಬದ್ಧ್ಯಾಮಸ್ತಿನಾ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಮಹ್ವಯಂ ಶ್ರೀರ್ಮಾ ದೇವೀಂ ಷದಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ. ಓಂ ಗಂಧಧ್ವಾರಾಂಧರಾದರ್ಶಾನಿತ್ಯಪುಷ್ಟಾಂಗರೀಷಣೀಂ ಈಶ್ವರೀಂ ಸರ್ವೋದಾರಾಂ ತ್ವಾಮಿಹೋಪಹ್ವಯೇ ಶ್ರಿಯಂ. ಓಂ ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾದಿವೇದಃ ಸನಃ ಪರಿಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿ ತರಸೀಂ ನಮಃ. ಅಗ್ನೇ ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಭರತಿ ದುರ್ಗಾಣಿ ವಿಶ್ವಾಂ ಓಷ್ಠಪುತ್ವೇಂ ಬಹುಧಾರ್ಭುವೀಂ ಭವಾತೋಕಾಯತನಯಾಯಶಯೋಃ. ವಿಶ್ವಾಣಿನೋ ದುರ್ಗಃ ಜಾತವೇದಸ್ಸಿಂಧನ್ನನಾವಾದುರಿತಾ ಹಿ ಬರ್ಷಿ. ಅಗ್ನೇಯತ್ರುಗಂ ಮನಸಾ ದೃಢಾನೋ ನಾಂ ಭೋಜ್ಯವಿದಾತನೂನಾಂ
ಏಕದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತೈ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 17/6/2014 ಮಂಗಳವಾರ ಪಂಚಮಿ ತಿಥಿ ಶ್ರವಣ ನಕ್ಷತ್ರ. ಪಂಚಮಿ ಬಹಳ ವಿಶೇಷ. ಶ್ರವಣ ನಕ್ಷತ್ರ ಶ್ರೀನಿವಾಸನ ಜನ್ಮ ನಕ್ಷತ್ರ. ಇಷ್ಟು ವಿಶೇಷವಾಗಿದೆ. ಪಂಚಮಿ ಅಂದ್ರೇ ಸಾಕಷ್ಟು ವಿಶೇಷತೆ ಇದೆ. ಪಂಚಮಿ ದಿವಸ ಯಾರು ಯಾವ ಕೆಲಸ ಕಾರ್ಯಗಳನ್ನು ಸಹಿತ ಕೈಗೆತ್ತಿಕೊಳ್ಳಬಹುದು, ಅವತ್ತಿನ ದಿನ ಪ್ರಾರಂಭಿಸಬಹುದು. ಶುಕ್ಲ ಪಕ್ಷದಲ್ಲಾಗಲಿ ಕೃಷ್ಣ ಪಕ್ಷದಲ್ಲಾಗಲಿ ಪಂಚಮಿಯ ಮುಹೂರ್ತ ಬಹಳ ವಿಶೇಷ. ಇಂತಹ ಪಂಚಮಿ ಮುಹೂರ್ತದಲ್ಲಿ ನಾವು ಮಾಡತಕ್ಕಂಥ ಯಾವ ಅನುಷ್ಠಾನಗಳಾದರೂ ಶೀಘ್ರವಾಗಿ ಕೈ ಸೇರುತ್ತೆ. ಅದರಲ್ಲಿ ಇವತ್ತಿನ ದಿವಸ ನಕ್ಷತ್ರ ಮತ್ತಷ್ಟು ಹೆಚ್ಚಾಗಿ ಅನುಕೂಲತೆ ಇದೆ. ಶ್ರವಣ ನಕ್ಷತ್ರವಾದ್ದರಿಂದ ಭಗವತಿನ ಜೊತೆಗೆ ಲಕ್ಷ್ಮೀ ವೆಂಕಟೇಶ್ವರನ್ನ ಧ್ಯಾನ ಮಾಡಲಿಕ್ಕೂ ಸಂಕಲ್ಪಕ್ಕೂ ಭಗವಂತನ ದರ್ಶನಕ್ಕೂ ಎಲ್ಲವೂ ಬಹಳ ವಿಶೇಷವೇ. ವಿಶೇಷದಲ್ಲಿ ವಿಶೇಷವಾಗಿರತಕ್ಕಂಥ ಈ ದಿನ ಪಂಚಮಿ ಶ್ರವಣ ನಕ್ಷತ್ರ. ಪಂಚಮಿ ದಿನ ಯಾರು ಯಾವ ಕೆಲಸಗಳನ್ನು ಬೇಕಾದರೂ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳಬಹುದು. ಮಂಗಳವಾರ ಪಂಚಮಿ ಆದ್ದರಿಂದ ದೇವಿ ಆರಾಧನೆ ಮತ್ತಷ್ಟು ವಿಶೇಷ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನ ಗರ್ಭೇದಾಂ ನಲಸಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ವರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ದರ್ಪಣಾಂಜನ ದರ್ಶನ ಮಾಡಿ ನಂತರ ಮುಂದುವರಿಸೋಣ. ಓಂ ಭಗವತೀ ನಮಃ. ಭಗವತಾರಾಧ್ಯಾಯ ನಮಃ. ಕೈವಲ್ಯಪ್ರದಾತ್ರೀ ನಮಃ. ಮಹಾಮೂರ್ತೈ ನಮಃ. ಸರ್ವಮಂಗಳೇ ನಮಃ. ಸರ್ವೇಶ್ವರೀ ನಮಃ. ಮಹಾಮೂರ್ತೈ ನಮಃ. ಮಹಾಕಾಲಾಯ ನಮಃ. ಗುಣಾತೀತಾಯ ನಮಃ. ನಿರಂಜನಾಯ ನಮಃ. ನಿರ್ವಿಕಲ್ಪಾಯ ನಮಃ. ನಿರ್ಹಾಭಾದಾಯ ನಮಃ. ಶ್ರೀಪ್ರಿಯಾಯ ನಮಃ. ಮಹಾಲಕ್ಷ್ಮೀ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೇ ಶರಣ್ಯೇ ತ್ರ್ಯಂಬಕೆ ಗೌರೀ ನಾರಾಯಣಿ ನಮೋಸ್ತುತೇ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಓಂ ಮಹಾಮೂರ್ತಿ ನಮಃ. ಜಾತವೇದಸನ್ಯಾದಿ ದುರ್ಗಾಂ ಬಾಹಿ ಬಾಹಿದನಂತಾಂ ದುರ್ಗಾಂಬಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ. ಶಿಕ್ಷಕರೆಲ್ಲರಿಗೂ ಖಂಡಿತ ಗೊತ್ತು, ಎಲ್ಲರೂ ಕಾಯ್ತಾ ಇರ್ತಾರೆ ಗುರುಜಿ ಏನ್ ಹೇಳ್ತಾರಪ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ. ಬಹುಶಃ ನಿನ್ನೆ ನೀವು ಮಹಾಲಕ್ಷ್ಮಿ ಲೇಔಟ್ ಕಾರ್ಯಕ್ರಮಕ್ಕೆ ಹೋದಾಗ ಕೂಡ ನಾನು ಕೇಳ್ಪಟ್ಟೆ, ಬಹಳ ಜನ ಹೇಳ್ತಿದ್ರು ಗುರುಜಿ ಏನ್ ಮಿಸ್ ಮಾಡ್ಕೊಂಡ್ರು ಕೂಡ ದಿನ ಭವಿಷ್ಯ ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ ಗುರುಜಿ, ಯಾಕಂದ್ರೆ ಅದು ಒಂದ್ ರೀತಿ ನಮ್ಮ ಜೀವನದಲ್ಲಿ ಮಾರ್ಗಸೂಚಿ ಇದ್ದಂತ ಆಗ್ಬಿಟ್ಟಿದೆ, ಏನ್ ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳ್ತೀರಾ ಅಂತ ಹೇಳ್ತಿದ್ರು. ಹೌದೇ ಗುರುಜಿ? ಖಂಡಿತಮ್ಮ. ಯಾಕೆಂದ್ರೆ ರಾಶಿ ಫಲದಲ್ಲಿ ಅಷ್ಟು ವಿಶೇಷತೆ ಇದೆ. ರಾಶಿಫಲ ಬೆಳಗ್ಗೆ ನಾವು ತಿಳ್ಕೊಂಡು ಇವತ್ತಿನ ನಮ್ಮ ಬದುಕನ್ನು ನಾವು ಯಾವ ಪ್ರಕಾರ ಇಟ್ಕೊಳ್ಬಹುದು, ಯಾವ ಪ್ರಕಾರ ನಡೆಸ್ಕೊಳ್ಬೋದು, ಎಷ್ಟು ಹೊತ್ತಿಗೆ ಯಾವ ಸಮಸ್ಯೆಗಳಾಗುತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನು. ನಾವು ಬರೀ ಸಮಸ್ಯೆ ಮಾತ್ರವೇ ಎಲ್ಲ ಹೇಳ್ತಕ್ಕಂಥದ್ದು. ಸಮಸ್ಯೆ ಬಂದಾಗ ಅದರಿಂದ ಹೇಗೆ ಪರಿಹಾರ, ಯಾಕೆಂದ್ರೆ ಸಮಸ್ಯೆ ಇದ್ದಾಗ ಪರಿಹಾರ ಇದ್ದೇ ಇರುತ್ತೆ. ಯಾವುದೇ ಒಂದು ಸಮಸ್ಯೆ ಅಂತ ಕಂಡಾಗೂ ಸಮಸ್ಯೆಗೊಂದು ಪರಿಹಾರ ಅಂತೂ ಖಂಡಿತ ಭಗವಂತ ಬರೆದಿಟ್ಟಿರ್ತಾನೆ. ಅಂತಹದ್ದರ ಒಂದು ವಿಶೇಷತೆಯನ್ನು ಗೋಚರನ ನಾವು ತೆಗೆದುಕೊಂಡು ಅದನ್ನು ನಿಮ್ಮ ಗೋಚರಿಸಿ ನಿಮಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದೇ ಈ ಜ್ಯೋತಿಷ್ಯ. ಆಕ್ಚುಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು, ಜ್ಯೋತಿ ಅಂದರೆ ಬೆಳಕು, ಇಷ್ಯ ಅಂದರೆ ಕತ್ಲು. ಆ ಕತ್ಲನ್ನು ಹೊಡೆದೋಡಿಸಿ ಎಲ್ಲರನ್ನೂ ಸಹಿತ ಬೆಳಕಿನ ಹಾದಿ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಈ ಜ್ಯೋತಿಷ್ಯ. ಎಷ್ಟು ವಿಶೇಷವಾಗಿದೆ. ಹೌದು ಗುರುಜಿ, ನನಗೆ ಜ್ಯೋತಿಷ್ಯದ ಅರ್ಥ ಬಹುಶಃ ಇವತ್ತೇ ನಾನು ಕೇಳಿದ್ದು. ಜ್ಯೋತಿಷ್ಯಕ್ಕೆ ಎಷ್ಟು ಅರ್ಥ ಇದೆ. ಜ್ಯೋತಿಷ್ಯ ಎರಡು ಭಾಗ ಮಾಡಿದ್ರೆ ಜ್ಯೋತಿ, ಇಷ್ಯ. ಜ್ಯೋತಿ ಅಂತಕ್ಕಂಥದ್ದು ಬೆಳಕು, ಇಷ್ಯ ಅಂದ್ರೆ ಕತ್ಲು. ಆ ಕತ್ತಲನ್ನ ಹೊಡೆದೋಡಿಸೋದಕ್ಕೆ ಮುಂದೆ ಬೆಳಕಿದೆ, ಕತ್ಲನ್ನ ಬೆಳಕು ಹಿಂದೆ ಇಟ್ಕೊಂಡಿದೆ. ಅದಕ್ಕೋಸ್ಕರನೇ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ ನಾನು, ಕಷ್ಟ ಬಂದ್ಮೇಲೆ ಸುಖ ಬಂದೇ ಬರಬೇಕು, ರಾತ್ರಿ ಆದ್ಮೇಲೆ ಬೆಳಕಾಗಲೇಬೇಕು, ಬೆಳಕಾದ್ಮೇಲೆ ರಾತ್ರಿ ಆಗಲೇಬೇಕು. ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅದಕ್ಕೋಸ್ಕರ ನಾವು ಇಲ್ಲಿ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾದಿಷ್ಟೇ, ಸಮಸ್ಯೆ ಏನೇ ಇರಲಿ ಸಮಸ್ಯೆಗೊಂದು ಪರಿಹಾರ ಇದೆ, ಕಷ್ಟ ಏನೇ ಇರಲಿ ಕಷ್ಟ ದಾಟ್ಕೊಂಡು ಹೊರಬರಲಿಕ್ಕೆ ಅದಕ್ಕೊಂದು ಮಾರ್ಗಸೂಚಿ ಇದೆ.
ಅಂತಹ ಮಾರ್ಗವನ್ನು ತಿಳಿಸ್ಕೊಡ್ತಕ್ಕಂಥದ್ದೇ ಈ ನಮ್ಮ ಮಹರ್ಷಿವಾಣಿ. ಇಂತಹ ವಿಶೇಷತೆ ಇರತಕ್ಕಂಥದ್ದೇ ಇವತ್ತಿನ ದಿವಸ ರಾಶಿ ಫಲದಲ್ಲಾಗ್ಬೋದು ಅಥವಾ ನಕ್ಷತ್ರಚಾರ ಪ್ರಕಾರ ಆಗ್ಬೋದು. ನಾವು ರಾಶಿ ಪ್ರಕಾರವಾಗಿ ತೆಗೆದುಕೊಳ್ಳೋಣ. ಅದರಲ್ಲೂ ಅದಕ್ಕೂ ಮುನ್ನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ನಮಃ ಶಿವಾಯ. ಗುರುಜಿ, ಮೊದಲ ರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಈಗ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕಾರ್ಯಾನುಕೂಲಕ್ಕೆ ಇವತ್ತಿನ ದಿವಸ ಕಾರ್ಯಾನುಕೂಲಕ್ಕಿಂತ ಸ್ವಲ್ಪ ಅನಾನುಕೂಲವೇ ಜಾಸ್ತಿ ಇದೆ. ಮೇಷರಾಶಿಯವರು ಮಂಗಳವಾರ ಅಂಗಾರಕನ ಪ್ರಾರ್ಥನೆ ಮಾಡಿ, ಜೊತೆಗೆ ಕುಜ ಅಂದರೆ ಅಂಗಾರಕ ಮತ್ತು ಒಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಮೇಷರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಕಾರ್ಯಸಿದ್ಧಿ, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬಹುದು. ಯಾಕೆಂದರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಇದ್ದಾಗ ಆ ನಷ್ಟದಿಂದ ಹೊರಬರತಕ್ಕಂತಹ ವಿಧಾನವೂ ಬೇಕು. ಅದಕ್ಕೆ ಮೊದಲು ನಿಮ್ಮ ಮನಸ್ಸು ಶಾಂತಿ ಬೇಕು, ನೀವು ನೆಮ್ಮದಿಯಾಗಿರಬೇಕು. ನಿಮ್ಮಲ್ಲಿರ್ತಕ್ಕಂತಹ ಕೆಲವು ದೋಷಗಳು ದೂರ ಆಗಿ ನೀವು ಶಾಂತಿಯಿಂದ ನೆಮ್ಮದಿಯಾಗಿದ್ದರೆ ಅಷ್ಟೇ ವಿಶೇಷ. ಕಾರ್ಯಸಿದ್ಧಿ ಆಗಬೇಕಾದರೂ, ಕಾರ್ಯದಲ್ಲಿ ವಿಶೇಷತೆ ಕಾಣಬೇಕಾದರೂ, ವಿಶೇಷವಾದಂತಹ ಲಾಭದ ಬಗ್ಗೆ ಚಿಂತನೆ ಮಾಡಬೇಕಾದರೂ ಇವೆಲ್ಲವೂ ಸಹಿತ ಭಗವಂತನ ಆದೇಶ. ಹಾಗೆ ಮೇಷರಾಶಿಯವರು ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಮಂಗಳವಾರ ಮತ್ತಷ್ಟು ವಿಶೇಷವಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಗುರುಬಲ ಇದೆ, ಇಷ್ಟಾರ್ಥಗಳು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಹೊಸದಾದಂಥ ಆಯವ್ಯಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು. ನೀವು ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ನಿಮ್ಮ ಲಾಭ ನಷ್ಟಗಳ ಬಗ್ಗೆ ಹೆಚ್ಚಿನ ಒಂದು ಅಭಿಪ್ರಾಯಗಳನ್ನು ಇವತ್ತು ಲಾಭದಲ್ಲಿ ತಗೊಳ್ಬೋದು. ನಿಮ್ಮ ಜೊತೆಗಿರ್ತಕ್ಕಂತಹ ನಿಮ್ಮ ಆತ್ಮೀಯರಾಗಿರಲಿ ಅಥವಾ ಗುರುಗಳಾಗಿರಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಾಗಲಿ ಯಾರೊಬ್ಬರ ಹತ್ರ ಆದರೂ ಕೂತು ಮಾತಾಡಿ ಏನೇ ಒಂದು ವಿಚಾರಗಳಿದ್ದರೂ ಅದನ್ನು ಸಮಂಜಸವಾಗಿ ಸಮಾಲೋಚನೆ ಮಾಡಿ ಅರ್ಥಗರ್ಭಿತವಾದಂತಹ ರೀತಿ ನಿಮ್ಮ ಜೀವನವನ್ನು ಸಾಗಿಸಿ. ಇವತ್ತು ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಬಹಳ ವಿಶೇಷವಾಗಿರುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತು ಉದ್ಯೋಗಕ್ಕಾಗಿ ಹೊರಡತಕ್ಕಂಥ ಹೆಣ್ಣು ಮಕ್ಕಳು ಮನೆಯಿಂದ ಆಚೆಗೆ ಹೊರಡುವಾಗ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ದರೆ ಒಂದು ಚಿಟಿಗೆಯಷ್ಟು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಸಿ ಒಂದೇ ಒಂದು ಉಂಡೆಯನ್ನು ಮಾಡಿ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಹೋಗಿ. ನೀರಲ್ಲೇ ಕಲಸಿ ಅಕ್ಕಿ ಹಿಟ್ಟಿನ ಉಂಡೆ ಮಾಡಿ ಅದನ್ನು ನೀರಲ್ಲೇ ಹಾಕಿ ಹೋಗೋದ್ರಿಂದ ಏನಿದರ ಲಾಭ ಅಥವಾ ಏನಿದರ ವಿಶೇಷತೆ? ಇದೊಂದು ಸಂದೇಹ ನಿಮ್ಮನ್ನು ಬಾಧಿಸಬಹುದು, ಕಾಡಬಹುದು. ಇಲ್ಲಿ ಒಂದು ವಿಶೇಷ ಇದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನ ಇರಬಹುದು, ಮನಸ್ಸಲ್ಲಿ ಏನೋ ಒಂದು ಬಾಧೆ ಇರಬಹುದು, ಅಥವಾ ಯಾರಿಂದಲಾದರೂ ತೊಂದರೆ ಆಗುತ್ತೆ ಅನ್ನೋತಕ್ಕಂತಹ ಒಂದು ಭಯದ ವಾತಾವರಣ ಇರಬಹುದು. ಇಂತಹ ದೋಷದಿಂದ ನೀವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಅಕ್ಕಿ ಅಂದರೆ ಚಂದ್ರ, ನೀರೂ ಚಂದ್ರನೇ. ಅಕ್ಕಿ ಹಿಟ್ಟು ಪುಡಿ ಮಾಡಿ ಅದನ್ನು ಒಂದು ಸಣ್ಣದಾಗಿ ಒಂದು ಉಂಡೆ ಮಾಡಿ ಅದನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಇವತ್ತಿನ ದೋಷಗಳು ದೂರ ಆಗಲಿ ಅಂತ ಹೇಳಿ ಪುನಃ ಚಂದ್ರನ ಪ್ರಾರ್ಥನೆ ಮಾಡಿ ಅದನ್ನು ನೀರಲ್ಲಿ ಹಾಕಿ. ಆಗ ನೋಡಿ ನಿಮ್ಮಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದು ನಿಮಗೆ ಗೋಚರಿಸುತ್ತೆ. ಇಂತಿಂಥ ಸಮಸ್ಯೆಯಿಂದ ಇವತ್ತು ನಾವು ಮುಕ್ತರಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಇವತ್ತು ಭಗವಂತ ನಮ್ಮ ಈ ಒಂದು ಸಮಸ್ಯೆಯಿಂದ ನಮ್ಮನ್ನು ಕಾಪಾಡಿದ್ದಾನೆ ಅಂತಕ್ಕಂಥರ ಅರಿವು ಖಂಡಿತ ನಿಮಗಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಆದರೆ ಅಷ್ಟೇ ಭಯ ಇದೆ. ಧೈರ್ಯವಾಗಿ ನೀವು ಮುಂದೆ ಹೊರಡ್ತೀರಿ. ಯಾವುದೇ ಕೆಲಸ ಆದರೂ ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ, ನಾನು ಸಾಧಿಸಬಲ್ಲೆ ಅಂತಕ್ಕಂಥದ್ರ ಹಠ ಛಲ ನಿಮ್ಮಲ್ಲಿದೆ. ಅದರ ಹಿಂದೆ ಭಯದ ವಾತಾವರಣ ಇದೆ. ಹೇಗೆ? ನಿಮ್ಮವರು, ನಿಮ್ಮ ಆತ್ಮೀಯರು, ನಿಮ್ಮ ಜೊತೆಲಿರ್ತಕ್ಕಂಥವ್ರು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅವರು ಸಮಾಧಾನಕ್ಕೂ ಅವರ ಸಂತೋಷಕ್ಕೂ ನಿಮ್ಮನ್ನು ಭಯಾಡಿಸ್ತಕ್ಕಂಥದ್ದು. ಸಮಸ್ಯೆನೇ ಇಲ್ದಿದ್ರು ಸಮಸ್ಯೆ ಇದೆ ಅಂತ ಹೇಳ್ತಕ್ಕಂಥದ್ದು. ನೀವು ಹೋಗ್ತಾ ಇರತಕ್ಕಂಥ ದಾರಿ ಸಮಂಜಸವಾಗಿದ್ದು ನಿಮಗೆ ಅದು ಅರ್ಥಗರ್ಭಿತವಾಗಿ ಸಮಂಜಸವಾದಂಥ ಒಳ್ಳೆಯ ಮಾರ್ಗದಲ್ಲಿ ನಿಮ್ಮ ನಡೆ ಇದ್ದರೂ ಅದು ಸರಿಯಿಲ್ಲ ಅಂತ ಹೇಳಿ ಭಯಾಡಿಸ್ತಕ್ಕಂಥ ಜನ ಇವತ್ತು ನಿಮ್ಮಿಂದಿರ್ತಾರೆ. ಜೋಪಾನ. ಯಾರ ಮಾತು ಕೇಳಿದಿರ ನಿಮ್ಮ ನಡೆ, ನಿಮ್ಮ ನಿಟ್ಟು, ನಿಮ್ಮ ನಿಲುವು ಸಮಂಜಸವಾಗಿ ಇದ್ದಿದ್ದೇ ಆದರೆ ಖಂಡಿತವಲ್ಲೂ ಸಾಕಷ್ಟು ಸಾಧನೆಯನ್ನು ಮಾಡ್ತೀರಿ. ಮಿಥುನ ರಾಶಿಯವರು ಧೈರ್ಯದಿಂದ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡ್ತಾ, ಪಂಚಮಿ ತಿಥಿ ಬಹಳ ವಿಶೇಷ. ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡಿ ಒಂದೆಜ್ಜೆ ಮುಂದೆ ಇಡಿ, ಲಾಭ ಕಾಣ್ತೀರಿ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ, ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಮೊದಲನೇ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ಕೇಳೋಣವಾ ಈಗ. ಹಲೋ ಹಲೋ, ನಮಸ್ತೆ.
ನಮಸ್ಕಾರ. ನೀವು ದಿವ್ಯಾ ಮೇಡಮ್ ಅಲ್ವಾ? ಹೌದು, ಯಾರು ಮಾತಾಡ್ತಿರೋದು? ನಾವು ಬೆಳಗಾಂ ಜಿಲ್ಲೆ ರಾಯಬಾಗ್ ತಾಲೂಕು ಕಪ್ಪಲ್ಗುತ್ತಿಯಿಂದ ಕುಮಾರ್ ಬಡಿಗೇರ್ ಅಂತ ಮಾತಾಡ್ತಾ ಇದ್ದೀವಿ. ನಮಸ್ತೆ ಕುಮಾರ್ ಅವರೇ, ಹೇಳಿ ಯಾರ ನಮಸ್ಕಾರ. ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು, ಗುರುಜಿ ಅವ್ರ ಹತ್ರ ಮಾತಾಡಿ. ಆಮೇಲೆ ಹಾ. ನಮ್ ಗುರುಗಳು ನಿನ್ನೆ ಹುಕ್ಕೇರಿ ಅಪ್ಪ ಅವರು ಒಂದು ವಚನ ಹಾಡು ಬರ್ದಿದ್ರಲ್ಲ ಗುರುಜಿ ಅವ್ರ ಮೇಲೆ. ಹೌದು, ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ರು. ಹೌದು, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಅದು ಹಾಡು ತೋರಿಸ್ಬೇಕು ಟ್ಯೂನ್ ಆಗಿ ರಾಗ ಸಂಯೋಜನೆ ಮಾಡಿದ್ವಿ ನಿನ್ನೆ. ಆಹಾ. ಅದಕ್ಕೆ ಹಾಡು ತೋರಿಸಿ ಮತ್ತೆ ಗುರುಜಿ ಹತ್ರ ಮಾತಾಡ್ಬೇಕು ಅಂತ ಇತ್ತು. ಅದಕ್ಕೆ ಕುಮಾರ್ ಅವರೇ, ನೀವು ಹೇಳ್ರಿ. ಹಾಡುಗಾರರುನಾ? ಹೌದು, ಸಂಗೀತಗಾರ. ನಾವು ನಮ್ ಗುರುಗಳು ಸಂಗೀತ ಪಾಠಶಾಲೆ ತೆಗೆದುಕೊಟ್ಟಿದ್ದಾರೆ. ಶಂಕರಲಿಂಗ ಶಿವಾಚಾರ್ಯ ಸಂಗೀತ ಪಾಠಶಾಲೆ ತೆಗೆದುಕೊಟ್ಟಿದ್ದಾರೆ. ಓ. ಅದು ವಿಷಯ ನಮ್ಗೆ ಅಂದ್ರೆ ಒಂದ್ ಹೇಳ್ಬೇಕು ನಿಮ್ಗೆ, ಹಾನಗಲ್ ಕುಮಾರಸ್ವಾಮಿಗಳ ಹೆಸರು ಕೇಳಿದಿರಾ ನೀವು? ಹಾ, ಕೇಳಿದ್ವಿ. ಅವರು ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳಿಗೆ ಮತ್ತೆ ಪುಟ್ಟರಾಜ್ ಗವಾಯಿಗಳಿಗೆ ಹೇಗೆ ಆಶ್ರಯ ಕೊಟ್ರು, ಅದೇ ತರ ನಮ್ಗೆ ನಮ್ ಗುರುಗಳು ಈಗಿನ ನಿಜವಾದ ಹಾನಗಲ್ ಕುಮಾರಸ್ವಾಮಿಗಳಂದ್ರೆ ನಮ್ ಹುಕ್ಕೇರಿ ಅಪ್ಪರು ಅಂತಾನೆ ಹೇಳ್ಬೇಕು. ಬಹಳ ಅವ್ರು ನಮ್ಗೆ ಸಂತೋಷ. ಗುರುಗಳಿದ್ದಾರೆ, ಮೊದ್ಲಿಗೆ ಮಾತಾಡಿ, ನಂತರ ಹಾಡಿ. ಓಕೆನಾ? ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಗುರುಜಿ, ತಮ್ಮ ಆಶೀರ್ವಾದ ಮತ್ತೆ ನಮ್ ಗುರುಗಳ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಒಳ್ಳೇದಾಗ್ಲಿಪ್ಪ. ಹಾ, ಹೇಳಿ. ನಿನ್ನೆ ನಮ್ ಗುರುಗಳು ಒಂದು ಹಾಡು ಬರ್ದ್ರಲ್ಲ ನಿಮ್ ಬಗ್ಗೆ, ಹೌದು. ಮಹರ್ಷಿ ವಾಣಿ ಬಗ್ಗೆ. ಅದಕ್ಕೆ ಅದನ್ನ ಹಾಡು ತೋರಿಸ್ಬೇಕು ಮತ್ತೆ ನಿಮ್ಗೆ ನಮ್ ಭವಿಷ್ಯ ಕೇಳಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಖಂಡಿತ ತಿಳಿಸ್ತೇನೆ. ನಿಮ್ಮ ಸ್ವರತರಂಗದಲ್ಲಿ ನೀವೇನೋ ಹಾಡಬೇಕು ಅಂತಿದ್ದೀರಿ. ಹೌದು ಹಾಗೆ ನಿಮ್ಮೊಳಗೊಂದು ನೋವಿಟ್ಕೊಂಡು ಬಹಳಷ್ಟು ಹಿಂಸೆ ಪಡ್ತಾ ಇದ್ದೀರಿ. ಹೌದಪ್ಪ. ನಿಮ್ಮ ಒಳಗಿರ್ತಕ್ಕಂತಹ ನೋವಿನ ಮಾತನ್ನ ಮೊದಲು ಮಾತಾಡ್ಬಿಡ್ತೇನೆ. ಯಾಕೆಂದ್ರೆ ಸಾಕಷ್ಟು ನೋವನ್ನ ಇಟ್ಕೊಂಡು ನಗನಗ್ತಾ ನನ್ನ ಬಗ್ಗೆ ನೀವು ಹಾಡೋದು ನನಗ್ಯಾಕೋ ಅಷ್ಟು ಸಮಂಜಸ ಅನಿಸ್ತಾ ಇಲ್ಲ. ಭಗವಂತ ನಿಮ್ಮಲ್ಲಿರ್ತಕ್ಕಂತಹ ನೋವಿಗೆ ಸೂಕ್ತವಾದಂತಹ ಒಂದು ಪರಿಹಾರ ಕೊಟ್ಟು ನೀವು ಮುಂದಿನ ಜೀವನದಲ್ಲಾದ್ರೂ ಒಂದು ಒಳ್ಳೆ ಬೆಳಕು ಸಿಗ್ಲಿ ಅಂತ ನಾನು ಇಷ್ಟಪಡ್ತೇನೆ. ಹಾ ಗುರುಜಿ, ನಿಮ್ಮ ಆಶೀರ್ವಾದ ಗುರುಜಿ. ಒಳ್ಳೇದಾಗ್ಲಿ. ಹೇಳಿ, ನಿಮ್ಮ ಪ್ರಶ್ನೆ ಏನ್ ಕೇಳಬೇಕು? ಪ್ರಶ್ನೆ ಅಂದ್ರೆ ನಮ್ದು ಮಿಥುನ್ ರಾಶಿ ಇದೆಯಲ್ಲ ಗುರುಜಿ, ಮಿಥುನ್ ರಾಶಿಗೆ ನಮ್ ಭವಿಷ್ಯ ಏನಿದೆ ಅಂತ ಹೇಳ್ಬೇಕು. ಮುಂದೆ ನಮ್ ಗುರುಗಳು ನಮ್ಗೆ ಇಷ್ಟ ಬೆಳೆಸಿದ್ದಾರೆ ಹುಕ್ಕೇರಿ ಅಪ್ಪ ಅವರು. ನಮ್ ತಂದೆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ. ನಮ್ ಕಷ್ಟಪಟ್ಟು ಶಾಲೆ ಕಲ್ಸಿದ್ದಾರೆ. ಆಮೇಲೆ ನಮ್ ಗುರುಗಳು ಚೆನ್ನಾಗಿ ಕಲ್ಸ್ಯಾರ. ಅದಕ್ಕೆ ನಮ್ಗೆಲ್ಲ ಹುಕ್ಕೇರಿ ಅಪ್ಪ ಅವ್ರು ನಮ್ಗೆ ದೀಕ್ಷೆ ಕೊಟ್ಟು ಅವರೇ ನಮ್ 3 ಮಂದಿ ಕಣ್ಣಿಲ್ಲ ನಮ್ಮ ಮನೇಲಿ. ನಾನು, ನಮ್ಮ ಅಕ್ಕ, ನಮ್ ತಮ್ಮ 3 ಜನರಿಗೆ ಕಣ್ ಕಾಣಲ್ಲ. ಕಣ್ಣು ಕಾಣಿಸ್ತದಿಲ್ವಾ? ಇಲ್ಲ, ಕಣ್ ಕಾಣಲ್ಲ ನಮ್ಗೆ. ಅಂದ್ರೆ ಹುಟ್ಟತಾನೆ ಅಂಧರಾಗಿದ್ದೀರಾ? ಹಾ, ಬೈ ಬರ್ತ್ ಲೈನ್ ಅಂತಾರಲ್ಲ ಗುರುಜಿ, ಅದು ಇಲ್ಲ ನಮ್ಗೆ 3 ಜನರಿಗೆ. 3 ಜನಕ್ಕೂ ಇಲ್ಲ? ಇಲ್ಲ ಇಲ್ಲ. ಬಾ, ಎಷ್ಟು ಕಷ್ಟ ಇದೆಪ್ಪ ನಿಮ್ ಜೀವನ. ಅದಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಭವಿಷ್ಯ ಕೇಳ್ಬೇಕು ಅಂತ. ತೊಂದರೆ ಇಲ್ಲ, ಭಗವಂತ ಒಳ್ಳೇದ್ ಮಾಡ್ತಾನೆ. ಆದ್ರೂ ನಿಮ್ಮಲ್ಲಿ ಕಲೆ ಅಂತಕ್ಕಂತಹ ಕಲಾ ಸರಸ್ವತಿಯನ್ನ ತಾಯಿನ ನೀವು ಆ ತಾಯಿನ ಕೇಳ್ಕೊಂಡು ಆ ತಾಯಿ ಆಶೀರ್ವಾದ ನಿಮ್ಮೇಲಿದೆ. ಚಿಂತೆ ಮಾಡಬೇಡಿ. ಮುಂದಿನ ಬದುಕು ಖಂಡಿತ ಬೆಳಕಾಗುತ್ತೆ. ಬೆಳಕು ಪ್ರಪಂಚ ನೋಡ್ತಿದ್ರು ಸಹಿತ ಪ್ರಪಂಚ ನಿಮಗೆ ಶೂನ್ಯ ಅನಿಸ್ಬಹುದು. ಆದರೆ ನಿಮ್ಮಲ್ಲಿ ಒಳ್ಳೆ ಮನಸ್ಸಿದೆಯಲ್ಲ, ನಿಮ್ಮ ಒಳ್ಳೆ ಮನಸ್ಸಿಂದ ಒಳ್ಳೆದನ್ನೇ ಚಿಂತನೆ ಮಾಡ್ತಾ ಇರ್ತೀರಿ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ನೀವು ಅಭ್ಯಾಸ ಮಾಡಿರ್ತಕ್ಕಂತಹ ಕ್ರಮ, ನಿಮ್ಮ ಅಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಲೆ ಇದ್ದೇ ಇರುತ್ತೆ. ಆ ಕಲಾ ಸರಸ್ವತಿಯ ಆಶೀರ್ವಾದ ನಿಮಗಿರೋದ್ರಿಂದ ಇದರಿಂದಲೇ ನಿಮ್ಮ ಜೀವನ ಬೆಳಕಾಗ್ಲಿ, ಒಳ್ಳೇದಾಗ್ಲಿ. ಕುಮಾರ್ ಅವರೇ, ತುಂಬಾ ಖುಷಿ ಅನ್ಸ್ತು. ಇದೀರಾ ಲೈನ್ ನಲ್ಲಿ? ಮೇಡಮ್, ನಾವು ಹಾಡ್ಬೋದಾ ಗುರುಜಿ ಅವ್ರ ಮೇಲೆ? 1-2 ಸಾಲು ಖಂಡಿತ ಹಾಡಿ. ಹಾಡ್ಬೇಕಾ? ಹಾಡ್ಕೊಳ್ಳಿ, ನೋಡಿ ಕೇಳ್ಕೊಳ್ಳಿ. ಹಾ. ಜಿ ಟಿವಿ ಮಹರ್ಷಿ ವಾಣಿ ನೋಡುತ್ತಾರೆ ಎಲ್ಲ ಜನ. ಜಿ ಟಿವಿ ಮಹರ್ಷಿ ವಾಣಿ ನೋಡುತ್ತಾರೆ ಎಲ್ಲ ಜನ. ಪಡೆಯುತ್ತಾರೆ ಮಹರ್ಷಿ ಆನಂದ ಗುರುಜಿಯವರ ಕರುಣಾ. ಪಡೆಯುತ್ತಾರೆ ಮಹರ್ಷಿ ಆನಂದ ಗುರುಜಿಯವರ ಕರುಣಾ. ಆನಂದ ಗುರುಜಿಯವರ ಕರುಣಾ. ಆನಂದ ಗುರುಜಿಯವರ ಕರುಣಾ. ಮಹರ್ಷಿ ವಾಣಿಯಿಂದ ನೊಂದವರಿಗೆ ಸಿಗುವುದು ಪ್ರೇರಣಾ. ಮಹರ್ಷಿ ವಾಣಿಯಿಂದ ನೊಂದವರಿಗೆ ಸಿಗುವುದು ಪ್ರೇರಣಾ. ಗುರೂಜಿಯವರಿಂದ ಪ್ರತಿನಿತ್ಯ ಸಿಗುವುದು ಮಹರ್ಷಿ ಸಾಂತ್ವನ. ಗುರೂಜಿಯವರಿಂದ ಪ್ರತಿನಿತ್ಯ ಸಿಗುವುದು ಮಹರ್ಷಿ ಸಾಂತ್ವನ. ಮಹರ್ಷಿ ಸಾಂತ್ವನ. ಮಹರ್ಷಿ ಸಾಂತ್ವನ. ಮಹರ್ಷಿ ಸಾಂತ್ವನ. ಮಹರ್ಷಿ ಸಾಂತ್ವನ. ಧಾರಾಕಾರವಾಗಿ ಸುರಿಯಲಿ ಜ್ಞಾನದ ವರುಣ. ಧಾರಾಕಾರವಾಗಿ ಸುರಿಯಲಿ ಜ್ಞಾನದ ವರುಣ.
ದಿವ್ಯ ಆಲೂರವರ ಅಪರೂಪದ ನಿರೂಪಣ, ದಿವ್ಯ ಆಲೂರವರ ಅಪರೂಪದ ನಿರೂಪಣ, ಎಲ್ಲರ ಮೇಲೆ ನಿರಂತರವಾಗಿರಲಿ ಹುಕ್ಕೇರೀಶನ ಕರುಣ, ಎಲ್ಲರ ಮೇಲೆ ನಿರಂತರವಾಗಿರಲಿ ಹುಕ್ಕೇರೀಶನ ಕರುಣ, ಹುಕ್ಕೇರೀಶನ ಕರುಣ, ಹುಕ್ಕೇರೀಶನ ಕರುಣ. ಟಿವಿ ಮಹರ್ಷಿ ವಾಣಿ. ಧನ್ಯವಾದಗಳು ಕುಮಾರ್ ಅವರೇ, ಎಷ್ಟು ಸೊಗಸಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಖಂಡಿತ ತಿಳಿಸ್ಬೇಕಮ್ಮ. ಆದರೂ ನೋಡ್ತಾನೆ ಪ್ರಪಂಚವನ್ನು ಶೂನ್ಯವಾಗಿ ಏನೂ ಪ್ರಪಂಚ ಕಾಣದಂತಹ ಈ ಮುಗ್ಧ ಜೀವ ಒಂದು ಗುರುಗಳು ಮತ್ತು ಗುರುಗಳ ದಾರಿದೀಪ, ಗುರುಗಳ ಮಾರ್ಗದರ್ಶನ, ಗುರುಗಳ ಮುಖಲಕ್ಷಣ, ಆ ಮುಖ ಸೌಂದರ್ಯವನ್ನು ಅವರು ನೋಡ್ಲಿಕ್ಕೆ ಆಗದಿದ್ರು, ಗುರುವಾಕ್ಯ ಗುರುವಾಣಿ ಅಂತಕ್ಕಂಥದ್ದಿದೆಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಇಷ್ಟು ವಿಶೇಷವಾದಂತಹ ರೀತಿಯ ಒಂದು ಸಂಗೀತವನ್ನು ಅಭ್ಯಾಸ ಮಾಡಿ ಇವರಿಗೆ ಸರಿಯಾದಂತಹ ಒಂದು ಪಕ್ಕವಾದ್ಯಗಳಿಲ್ಲ, ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಇಲ್ಲ, ಯಾವುದೇ ಇನ್ಸ್ಟ್ರೂಮೆಂಟ್ಸು ಪಕ್ಕವಾದ್ಯಗಳಿಲ್ದಿರ ಇವರ ಸ್ವರತರಂಗದಲ್ಲೇ ಈ ಒಂದು ವಿಶೇಷವಾದಂತಹ ಸಂಗೀತವನ್ನು ಹೇಳಿದ್ದಾರೆ ಅಂದರೆ ನಿಜಕ್ಕೂ ಇವರಿಗೆ ಸರಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ ಇವತ್ತಿನ ಕಾಲ ಧರ್ಮಕ್ಕೆ ಇವತ್ತು ಇರ್ತಕ್ಕಂತಹ ಒಂದು ಆಡಂಬರವಾದಂತಹ ವಿಶೇಷವಾದಂತಹ ಇನ್ಸ್ಟ್ರೂಮೆಂಟ್ ಸಾಕಷ್ಟು ಇದೆ. ಅಂತಹದ್ರ ಒಂದು ಪಕ್ಕವಾದ್ಯ ಸಿಕ್ಕಿದ್ರೆ ಬಹುಶಃ ಇದನ್ನು ಇನ್ನಷ್ಟು ಅವ್ರು ಚೆನ್ನಾಗಿ ಹಾಡಿ ತಿಳಿಸ್ಬೋದು. ಅದರಲ್ಲೂ ಆ ಸಂಗೀತ ಸುಧೆ, ಆ ತಾಯಿಯ ಆಶೀರ್ವಾದ, ತಾಯಿ ಶಾರದೆಯ ಆಶೀರ್ವಾದ, ನೀವು ನಂಬಿರ್ತಕ್ಕಂಥ ನಿಮ್ಮ ಗುರುಗಳ ಸಂಕಲ್ಪ ಪೂರ್ವಕವಾಗಿ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ, ಒಳ್ಳೆ ಯಶಸ್ಸಾಗಲಿ, ನಾಡಿನ ಸಮಸ್ತ ಜನರ ಒಂದು ಆಶೀರ್ವಾದ ನಿಮಗೆ ಸಿಗಲಿ. ಯಾಕೆಂದರೆ ಜನಸೇವೆ ಜನಾರ್ದನನ ಸೇವೆ, ಅದಕ್ಕಿಂತ ಹೆಚ್ಚಿನ ಹೇಳ್ಬೇಕಂದ್ರೆ ಜನಗಳೆಲ್ಲರ ಒಂದು ಒಳ್ಳೆ ಅಭಿಪ್ರಾಯ, ಒಳ್ಳೆ ಮನಸ್ಸು ನಿಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತೇನೆ. ಗುರುಜಿ, ಅಂದ್ರೆ ಕಣ್ಣಿಲ್ಲದವರು ಅಂತ ಹೇಳಿದ್ರೆ ನಾವು ಅವ್ರನ್ನ ಕಡೆಗಣಿಸಬಾರ್ದು, ಈ ತರ ಪ್ರೋತ್ಸಾಹಿಸಬೇಕು. ಹೊರಗಿನ ಬೆಳಕನ್ನ ಅವರು ಕಾಣ್ದಿದ್ರೆ ಏನಂತೆ ಅಂತರಂಗದ ಬೆಳಕನ್ನ ಅವರು ಕಾಣ್ತಾರೆ. ತುಂಬಾ ಖುಷಿ ಅನಿಸ್ತು. ಮತ್ತೊಮ್ಮೆ ಧನ್ಯವಾದಗಳು ತಮಗೆ ಬಹಳ ಸೊಗಸಾಗಿ ಹಾಡಿದ್ದಕ್ಕಾಗಿ. ಗುರುಜಿ, ಈಗ ಮುಂದಿನ ರಾಶಿ ಕುರಿತಾಗಿ ಏನ್ ಹೇಳ್ತೀರಾ ಗುರುಜಿ? ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಅನುಗ್ರಹವೂ ಚೆನ್ನಾಗಿದೆ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇದು ಬಹಳ ಒಳ್ಳೆಯ ಸಮಯ, ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರೋರು ಇವತ್ತಿನ ದಿವಸ ಮಧ್ಯಾಹ್ನ 12:20 ಸಂಜೆ 4 ಗಂಟೆ ಅಂದರೆ ಸಂಜೆ ವೇಳೆ 4 ಗಂಟೆವರೆಗೂ ಬಹಳ ವಿಶೇಷವಾದಂಥ ಸಮಯವೇ. ಈ ಸಮಯದಲ್ಲಿ 12:20 4:20 4:15 ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡ್ರು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಕಾರ್ಯಗಳು ಸಿದ್ಧಿಯೂ ಆಗುತ್ತೆ, ಮನಸ್ಸಿಗೂ ಶಾಂತಿಯೂ ಸಿಗುತ್ತೆ. ಹಾಗೆ ನೂತನವಾದಂತಹ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಲಂಕಾರ ಸಾಮಗ್ರಿಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಮತ್ತು ಧಾನ್ಯಗಳ ಬಗ್ಗೆ ಹೆಚ್ಚಾಗಿ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ನಿಮ್ಮ ಸಂಕಲ್ಪ ಇದ್ದರೂ ಅದನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ತೀರಿ. ಅಂತಹ ವಿಶೇಷವಾದಂತಹ ದಿನ ಇವತ್ತು, ನಿಮ್ಮ ಅದೃಷ್ಟದ ದಿನ. ಇವತ್ತು ಬಹಳ ಒಳ್ಳೆಯ ದಿನ ಆಗಿದೆ. ಕರ್ಕಾಟಕ ರಾಶಿಯವರು ದೇವಿಯ ದರ್ಶನ ಮಾಡಿ ಬಂದು ನಿಮ್ಮ ಕೆಲಸಗಳನ್ನು ಪ್ರಾರಂಭಿಸಿ. ಮನೆಯಲ್ಲೇ ದೇವಿಯ ಫೋಟೋ ಇದ್ದರೆ ಆ ತಾಯಿಗೆ ಇಷ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಆ ಕುಂಕುಮ ಪ್ರಸಾದ ನೀವು ಹಣೆಗಿಟ್ಟು ನಂತರ ಮನೆಯಿಂದ ಆಚೆ ಹೊರಡಿ, ಸಾಕಷ್ಟು ಲಾಭ ಕಾಣ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುಬಲ ಇದೆ. ಇವತ್ತು ಯಾವುದೇ ಕೆಲಸಗಳನ್ನಾದರೂ ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹ ನಿಮಗಾದ್ರಿಂದ ಬೆಳಿಗ್ಗೆ 10 ಗಂಟೆಯ ನಂತರ ಅಂದರೆ ಇವತ್ತು 10 ಗಂಟೆಯ ನಂತರವೇ ನಿಮ್ಮ ಕೆಲಸ ಪ್ರಾರಂಭ. ಅಲ್ಲಿವರೆಗೂ ಎಲ್ಲ ಕೆಲಸದ ಬಗ್ಗೆ ಚಿಂತನೆ ಇರುತ್ತೆ. ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಮಾಡಬೇಕು, ಯಾವ್ದು ಬಿಡಬೇಕು, ಜೊತೆಗೆ ಯಾವ ಕಡೆ ನೀವು ಹೋಗಬೇಕು ಅಂತ ತೀರ್ಮಾನ ಇರುತ್ತೋ 10 ಗಂಟೆಯ ನಂತರ ಆ ತೀರ್ಮಾನಗಳು ಬದಲಾವಣೆ ಆಗುತ್ತೆ. ಅದರಿಂದ 10 ಗಂಟೆವರೆಗೂ ಸ್ವಲ್ಪ ಕಾದು ನಂತರ ನಿಮ್ಮ ತೀರ್ಮಾನಕ್ಕೆ ಹೊರಡ್ತಕ್ಕಂಥದ್ದು ಬಹಳ ಸೂಕ್ತ. ಗುರುಜಿ, ನೀವು ನೆನ್ನೆ ಕೂಡ ಕಾರ್ಯಕ್ರಮಕ್ಕೆ ಹೋಗಿದ್ರಿ ಮಹಾಲಕ್ಷ್ಮಿ ಲೇಔಟ್ಗೆ. ಬಹಳಷ್ಟು ಜನರು ಸೇರಿದ್ರು, ಅಲ್ಲಿ ಕೂಡ ಬಹಳ ಅದ್ಭುತವಾಗಿ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮ ಅಂತ ಕೇಳ್ಪಟ್ಟೆ. ಇವತ್ತು ಎಲ್ಲಿ ಸಿಗ್ತಾ ಇದ್ದೀರಾ? ನೇರವಾಗಿ ಭೇಟಿ ಮಾಡಬೇಕು ಅನ್ನೋರು ಎಲ್ಲಿಗೆ ಬರಬೇಕು ಗುರುಜಿ? ದಿನ ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ ಆದಮೇಲೆ ಅಕಸ್ಮಾತ್ ಟಿವಿಯಲ್ಲಿ ಕರೆಗೆ ನಾವು ಸ್ಪಂದಿಸ್ಲಿಕ್ಕೆ ಆಗಿಲ್ಲ, ಅವ್ರ ಕರೆ ಸಿಕ್ಕಿಲ್ಲ ಅಂದ್ರೆ ನೇರವಾಗಿ ಭೇಟಿ ಆಗುವಂತಹ ಒಂದು ಸದಾವಕಾಶ ನೀಡ್ತೀರಾ? ಎಲ್ಲೆಲ್ಲಿ ಧಾರ್ಮಿಕ ಕಾರ್ಯಕ್ರಮ ಜರುಗ್ತಿದೆಯೋ ಅಲ್ಲಲ್ಲಿಗೆ ಹೋಗಿ ಅಲ್ವೇ ಗುರುಜಿ? ಇವತ್ತು ಎಲ್ಲಿ ಹೋಗ್ತಾ ಇದ್ದೀರಾ? ದಿನಕ್ಕೊಂದಂತೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳು. ಅದರಲ್ಲಿ ಹೊಸದಾಗಿ ನಿನ್ನೆಯಷ್ಟೇ ಪ್ರಾರಂಭವಾಗಿ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಮುಂದೆ ಬಂದಿರತಕ್ಕಂಥ ಈ ನಮ್ಮ ಮಹರ್ಷಿ ವಾಣಿ ಹಾಗೆ ಮಹರ್ಷಿ ಯಾತ್ರೆ ಇವತ್ತು ದೊಡ್ಡಬಳ್ಳಾಪುರದ ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯಕ್ಕೆ ನಾವು ಬರ್ತಿದ್ದೇವೆ. ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ಹಾಗೂ ದೊಡ್ಡಬಳ್ಳಾಪುರದ ನಗರ ದೇವತೆ ತಾಯಿ ಮುತ್ಯಾಲಮ್ಮ.
ಎಲ್ಲೂ ಸಹಿತ ಬಹಳ ವಿಶೇಷವಾದಂತಹ ಶಕ್ತಿ ಪವಾಡಗಳನ್ನೇ ನಡೀತಿರುತ್ತೆ. ಅಂತಹ ಒಂದು ದಿವ್ಯ ಸಾನ್ನಿಧ್ಯ ತಾಯಿ ಮುತ್ಯಾಲಮ್ಮಂದು. ಆ ಮುತ್ಯಾಲಮ್ಮನ ಸಾನ್ನಿಧ್ಯಕ್ಕೆ ಅಲ್ಲಿ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿ ನಮ್ಮ ಮಹರ್ಷಿ ವಾಣಿ ನೋಡತಕ್ಕಂಥ ಸಮಸ್ತ ವೀಕ್ಷಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಅದರಲ್ಲೂ ನೊಂದು ಬೆಂದಿರತಕ್ಕಂತಹ ಸಾಕಷ್ಟು ಜೀವಿಗಳಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಂದು ವಿಶೇಷವಾದಂಥ ರೀತಿ ತಾಯಿ ಆಶೀರ್ವಾದ ಸಿಗಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಮುತ್ಯಾಲಮ್ಮನ ಸಾನ್ನಿಧ್ಯಕ್ಕೆ ಹೊರಡ್ತಾ ಇದ್ದೀವಿ. ತಾಯಿ ಮುತ್ಯಾಲಮ್ಮನ ಸಾನ್ನಿಧ್ಯ ದೊಡ್ಡಬಳ್ಳಾಪುರ ಮುತ್ಯಾಲಮ್ಮನ ಆಲಯ. ಗುರುಜಿ, ಅದೇ ಶಾಂತಿನಗರದ ಹತ್ರ ಇದೆಯಲ್ವಾ, ಅಲ್ಲಿ ಅಲ್ವೇ ಗುರುಜಿ? ಹೌದಮ್ಮ. ಎಷ್ಟೊತ್ತಿಗೆ ಹೋಗ್ತಿದ್ದೀರಾ ಅಲ್ಲಿಗೆ? ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪ್ರಯಾಣವಿರದೆ ದೊಡ್ಡಬಳ್ಳಾಪುರದತ್ತ. ಸರಿ, ಸುಮಾರು 10:30, 11 ಗಂಟೆಗೆ ಅಲ್ಲಿ ಹೋಗಿ 12 ಗಂಟೆ ತನಕ ಅಲ್ಲಿಯೇ ಇದ್ದು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ತಾಯಿಗೆ ಒಂದು ರಥಾರತಿ, ಕುಂಭಾರತಿ, ವಿಶೇಷವಾಗಿರ್ತಕ್ಕಂತಹ ಆರತಿಗಳನ್ನು ಮಾಡಿ ಎಲ್ಲರ ಸಮ್ಮುಖದಲ್ಲೂ ತಾಯಿಗೆ ಒಂದು ಕುಂಕುಮಾರ್ಚನೆ, ಆ ಕುಂಕುಮ ಪ್ರಸಾದವನ್ನು ತರತಕ್ಕಂತಹ ಒಂದು ವಿಶೇಷತೆ. ಬಹಳ ಸಂತೋಷ ಗುರುಜಿ. ಹಾಗಾಗಿ ಆಸಕ್ತರೆಲ್ಲರೂ ಕೂಡ ಬಂದು ಭಾಗವಹಿಸಬಹುದು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಗುರುಜಿ ಮುಂದಿನ ರಾಶಿಯ ಕುರಿತಾಗಿ ಏನ್ ಹೇಳ್ತೀರಾ? ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಶಸ್ಸಿನ ಹಾದಿ. ಅಂದುಕೊಂಡಿದ್ದನ್ನ ಸಾಧನೆ ಮಾಡ್ತಕ್ಕಂಥದ್ದು. ನೀವೇನಾದರೂ ಕೆಲಸಗಳನ್ನು ಅಂದುಕೊಂಡ್ರೆ ಖಂಡಿತವತ್ತ ಕೆಲಸ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕೆಲಸ ಆಗೋ ತನಕ ಭಯದ ವಾತಾವರಣ ನಿಮ್ಮಲ್ಲಿ. ಕೆಲಸ ಆಗುತ್ತೋ ಬಿಡುತ್ತೋ, ನಾನೇನೋ ಧೈರ್ಯ ಮಾಡಿಬಿಟ್ಟಿದ್ದೇನೆ, ಈ ಪ್ರಕಾರವಾದಂತಹ 10 ಹಲವಾರು ಥರ ಆಲೋಚನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಒಳ್ಳೆಯ ಊಟ, ಹಾಗೆ ಒಳ್ಳೆಯ ಕ್ಷೇತ್ರ ದರ್ಶನ, ದೇವಿನ ದರ್ಶನ ಮಾಡ್ತಕ್ಕಂಥದ್ದು, ಅದರಲ್ಲೂ ಪಂಚಮಿ ಶ್ರವಣ ನಕ್ಷತ್ರ. ಇವತ್ತು ಮಹಾಲಕ್ಷ್ಮಿನ ದರ್ಶನ ಮಾಡಿದ್ರೆ, ಪಂಚಮಿ ಕನ್ಯಾ ರಾಶಿಯವರು ಮಹಾಲಕ್ಷ್ಮಿನ ದರ್ಶನ ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಿ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಯಾವುದೇ ಕೆಲಸಗಳಲ್ಲಿ ಏನೇ ಅಡ್ಡಿ ಆತಂಕ ಇದ್ದರೂ ಅದನ್ನು ಸಡಿಲಗೊಳಿಸಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಹೇಗೆ? ಇವತ್ತಿನ ದಿವಸ ದುರ್ಗಾರಾಧನೆಯಿಂದ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಒಂದು ಚಿಟಿಕೆ ಅರಿಶಿನ ತೆಗೆದುಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಿಂತು ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಈ ಪ್ರಕಾರವಾಗಿ 11 ಸರ್ತಿ ಹೇಳಿ. ತುಲಾರಾಶಿಯವರು ಒಂದಲ್ಲ ಒಂಥರ ವ್ಯತ್ಯಾಸ, ಒಂದಲ್ಲ ಒಂಥರ ಸಮಸ್ಯೆಗಳಿಂದ ಸಾಕಷ್ಟು ಸುಸ್ತಾಗಿದ್ದೀರಿ. ಆ ಸುಸ್ತಾಗಿರ್ತಕ್ಕಂಥ ನಿಮಗೆ ಒಂದು ಚಿಟಿಗೆಯಷ್ಟು ಅರಿಶಿನ ತೆಗೆದುಕೊಂಡು ಶ್ರದ್ಧೆಯಿಂದ 11 ಅಥವಾ 21 ಬಾರಿ ದುರ್ಗೆಯನ್ನು ಆರಾಧನೆ ಮಾಡಿ ನಂತರ ಅರಿಶಿನ ನೀರಲ್ಲಿ ಕಲಸಿ ಉಂಡೆಯನ್ನು ಮಾಡಿ ಅದನ್ನು ದೇವಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಜೊತೆಗೆ ನಿಮ್ಮ ಕೈ ಅರಿಶಿನ ಆಗಿರುತ್ತೆ, ಅದನ್ನೇ ಹಣೆಗೊಂಚೂರು ಪ್ರಸಾದವಾಗಿ ಇಟ್ಕೊಳ್ಳಿ. ಎಂಥ ದುಷ್ಟಶಕ್ತಿಗಳಿದ್ರು, ಎಂಥ ದುಶ್ಜನಗಳಿದ್ರು, ಅಥವಾ ಯಾವುದೇ ಕೆಲಸ ಅಸಾಧ್ಯವಾದ್ದಾದರೂ ಅದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಹಣೆಯಲ್ಲಿರ್ತಕ್ಕಂಥ ಗಂಧದಲ್ಲಿರುತ್ತೆ, ಅರಿಶಿಣದಲ್ಲಿ. ಅದರಿಂದ ಇವತ್ತು ತುಲಾರಾಶಿಯವರಿಗೆ ಬಹಳ ಅದೃಷ್ಟದ ದಿನವೇ. ತುಲಾರಾಶಿಯವರು ಶ್ರದ್ಧೆಯಿಂದ ನೀವು ತೆಗೆದುಕೊಳ್ತಕ್ಕಂಥ ಒಳ್ಳೆ ತೀರ್ಮಾನ ಎಲ್ಲವೂ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಮನಸ್ಸಿನ ಸ್ಥಿತಿ, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸದಾಕಾಲ ನಮ್ಮ ಆಶ್ರಯವನ್ನು ನಮಗೆ ಆಶ್ರಯ ಕೊಡ್ತಕ್ಕಂಥವ್ರು ಯಾರು, ಅಥವಾ ನಾವು ಯಾವ ಆಶ್ರಯದಲ್ಲಿದ್ದೀವಿ, ಯಾವುದನ್ನು ನಂಬಿ ಬದುಕ್ತಿದ್ದೇವೆ, ನಮ್ಮ ನಂಬಿಕೆಯ ಹಿಂದೆ ಏನೆಲ್ಲ ಅಡಗಿದೆ, ಯಾವ ಆಲೋಚನೆಯನ್ನು ಮಾಡೋಕ್ಕಾಗದಂತಹ ಪರಿಸ್ಥಿತಿ ನಿಮ್ಮದಾಗಿದೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನ, ಕಷ್ಟಗಳು, ಹೊರಗಡೆ ಇರ್ತಕ್ಕಂಥ ಚಿಂತೆ, ಅಮೃತವೇ ಮುಂದಿದ್ದರೂ ಸಹಿತ ಪಕ್ಕದಲ್ಲಿ ಇರ್ತಕ್ಕಂತಹ ವಿಷಯದ ಬಗ್ಗೆ ನಿಮ್ಮ ಆಲೋಚನೆ ನಡೀತಾ ಇರುತ್ತೆ. ಅಂದರೆ ಒಳ್ಳೆಯದ್ರ ಬಗ್ಗೆ ಚಿಂತಿಸಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನೇ ಆರಾಧಿಸಬೇಕು, ಒಳ್ಳೆಯದ್ರ ಕಡೆ ನಾವು ಹೊರಡಬೇಕು, ಅಲ್ಲಿ ನಡಿಬೇಕು ಅಂದ್ರೂ ಸಹಿತ ನಡೆಯೋಕ್ಕಾಗೋದಿಲ್ವೋ ಅಥವಾ ನಿಮ್ಮ ಪ್ರಾರಬ್ಧ ಕರ್ಮವೋ. ಒಂದಂತೂ ಸತ್ಯ, ವೃಶ್ಚಿಕ ರಾಶಿಯವರ ಮನಸ್ಸು ತುಂಬ ಚಂಚಲತೆ ಇದೆ. ಹಾಗೆ ಸರಿತಿದ್ದಿ ಸಮಂಜಸವಾದಂಥ ಸನ್ಮಾರ್ಗಕ್ಕೆ ಕರ್ಕೊಂಡು ಬರಬೇಕು ಅಂತ ಪ್ರಯಾಸ ಪಡ್ತಕ್ಕಂಥವ್ರ ವಿಧಿನೂ ಕಷ್ಟವಾಗ್ತಿರುತ್ತೆ. ಒಂದಂತೂ ಸತ್ಯ, ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ದೇವಿನೂ ಆರಾಧನೆ ಮಾಡಬೇಕು, ಜೊತೆಗೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥಿಸಬೇಕು. ನಿಮಗೆ ಸಾಧ್ಯವಾದರೆ ನಿಮ್ಮ ಅಮೃತ ಹಸ್ತದಿಂದ, ನಿಮ್ಮ ಹಸ್ತದಿಂದ ಒಬ್ಬರಿಗೆ ಒಂದು ಲೋಟ ಹಾಲನ್ನು ಕೊಡಿ. ವೃಶ್ಚಿಕ ರಾಶಿಯವರು ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳ ಇಕ್ಕಟ್ಟಲ್ಲಿದ್ದೀರಿ. ನಿಮಗೆ ಗೊತ್ತಿಲ್ಲದಂಥ ರೀತಿ ನೀವು ಮೋಸ ಹೋಗ್ತೀರಿ. ನಿಮ್ಮ ಕೈಲಿರ್ತಕ್ಕಂಥ ವಸ್ತುಗಳನ್ನಾದರೂ ಕಳ್ಕೊಳ್ತೀರಿ, ಅಥವಾ
ನೀವು ಯಾವ ಒಂದು ವಿಚಾರವಾಗಿ ಮಾತಾಡಬೇಕಾಗತ್ತೆ, ಯಾವುದನ್ನು ಮನೆಗೆ ತರಬೇಕಾಗತ್ತೆ, ಯಾವ ವಸ್ತುಗಳ ಬಗ್ಗೆ ನಿಮ್ಮ ಆಲೋಚನೆ ಇರುತ್ತೋ ಅದನ್ನಾದರೂ ಕೈ ಬಿಟ್ಬಿಡ್ತೀರಿ. ಒಳ್ಳೆಯದಕ್ಕಿನ್ನ ಕೆಟ್ಟದರ ಪರಿಮಿತಿಯೇ ಜಾಸ್ತಿ. ವೃಶ್ಚಿಕ ರಾಶಿಯವರು ಪ್ರಯಾಣದಲ್ಲೂ ಸಹಿತ ಬಹಳ ಎಚ್ಚರಿಕೆ ಬೇಕು. ಸ್ವಂತ ತೀರ್ಮಾನ, ಸ್ವಂತ ನಿರ್ಣಯ ತೆಗೆದುಕೊಳ್ಳೋಕ್ಕೂ ಮುನ್ನ ಒಮ್ಮೆ ಆಲೋಚನೆ ಮಾಡಬೇಕು. ಒಳ್ಳೆಯದರ ಬಗ್ಗೆ ಇರತಕ್ಕಂಥ ಚಿಂತನೆಗಿನ್ನ ಕೆಟ್ಟ ಆಲೋಚನೆಗಳೇ ಸಾಕಷ್ಟು ಬರ್ತಿರುತ್ತೆ. ಸ್ವಲ್ಪ ಜೋಪಾನ. ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ, ದೇವಿನ ಆರಾಧನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಅದರಲ್ಲೂ ಪಂಚಮಿ ಶ್ರವಣ ನಕ್ಷತ್ರ, ಲಕ್ಷ್ಮೀ ವೆಂಕಟೇಶ್ವರನ ಮಧ್ಯಾಹ್ನ 12 ಗಂಟೆ ಸರಿಸುಮಾರು 12 ಗಂಟೆಗೆ ಭಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಒಂದು ಜಾತಕದಲ್ಲಿ ಸೂರ್ಯಪ್ರಭೆ ಅಂತಕ್ಕಂಥದ್ದು, ಸೂರ್ಯನ ಕಿರಣಗಳಂತಕ್ಕಂಥದ್ದು, ಆ ಸೂರ್ಯನ ರಶ್ಮಿ ನಿಮ್ಮ ಮೇಲೆ ಇನ್ನಷ್ಟು ಪ್ರಭಾವವನ್ನು ಬೀರುತ್ತೆ. ಒಳ್ಳೆಯದಾಗಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲೂ ಮುನ್ನಡೆ, ಮನಸ್ಸಿಗೆ ಶಾಂತಿ, ನೆಮ್ಮದಿಯುತವಾದಂತಹ ಕಾಲ. ವಿದ್ಯಾರ್ಥಿಗಳಿಗೆ ಒಂದು ಹೊಸ ಹುಮ್ಮಸ್ಸು, ಹುರುಪು. ಏನನ್ನಾದರೂ ಸಾಧನೆ ಮಾಡಬೇಕು, ಯಾವುದಾದ್ರೂ ಹೊಸತನ ನೋಡಬೇಕು, ಹೊಸ ಹೊಸ ಕೆಲಸಗಳನ್ನು ಅಭ್ಯಾಸ ಮಾಡಬೇಕು. ಹಾಗೆ ಹೊಸದಾಗಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳ ಹಿಂದೆ ಒಂದು ಮಹತ್ತರವಾಗಿರ್ತಕ್ಕಂಥ ಶಕ್ತಿ ಇದ್ದು ನಮ್ಮನ್ನು ನಡೆಸುತ್ತೆ, ನಮ್ಮ ಕೆಲಸ ಸಿದ್ಧಿಯಾಗುತ್ತೆ ಅಂತಕ್ಕಂಥ ಅದರ ಮನಸ್ಥಿತಿ ಖಂಡಿತ ನಿಮ್ಮದಾಗುತ್ತೆ. ನೀವು ಒಂದು ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂತಹ ನಿಲುವು ತಗೋಬೇಕು. ನಮ್ಮ ಹಿಂದೆ ಇರತಕ್ಕಂಥ ಒಂದು ಶಕ್ತಿ ನಮ್ಮನ್ನು ಕಾಪಾಡುತ್ತೆ, ನಾವು ಒಂದು ಶಕ್ತಿಯ ಹಿಂದೆ ಇದ್ದೀವಿ, ಒಂದು ಭಗವತಿಯ ಒಂದು ಆಶೀರ್ವಾದದೊಂದಿಗೆ ನಮ್ಮ ಜೀವನ ನಡೀತಿದೆ ಅಂತಕ್ಕಂಥದ್ದರ ಮನಸ್ಸನ್ನು ನೀವು ಗಟ್ಟಿ ಮಾಡಿಕೊಂಡಿದ್ದೆ ಆದರೆ ನಿಮ್ಮಲ್ಲಿ ಕಂಡ ಸಾಕಷ್ಟು ಯಶಸ್ಸಿರುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಮಾಡಿ. ಒಂದು ಔದುಂಬರದ ಎಲೆ ನಿಮ್ಮ ಪಾಕೆಟಲ್ಲಿದ್ದರೆ ನಿಮಗೆ ಯಾರು ಮೋಸ ಮಾಡಬೇಕಾಗಿರುತ್ತೆ, ಯಾರು ಮೋಸ ಮಾಡಬೇಕು ಅಂತ ಹತ್ತಿರ ಬಂದಿರ್ತಾರೆ ಅವರು ಖಂಡಿತ ನಿಮ್ಮಿಂದ ದೂರ ಆಗ್ತಾರೆ. ಒಂದು ಔದುಂಬರದ ಎಲೆ ನಿಮ್ಮನ್ನು ಇವತ್ತು ರಕ್ಷಣೆ ಮಾಡುತ್ತೆ. ಔದುಂಬರ ಪ್ರಾರ್ಥನೆ ಮಾಡಿ, ಔದುಂಬರದಿಂದ ಒಂದು ಎಲೆನ ಪಾಕೆಟಲ್ಲಿ ಇಟ್ಕೊಳ್ಳಿ. ಎಲೆನ ಕೀಳೋದು ಬೇಡ, ಬಿದ್ದಿರ್ತಕ್ಕಂಥ ಎಲೆ ಒಣಗಿದ್ರೂ ಪರವಾಗಿಲ್ಲ, ಆ ಎಲೆ ನಿಮ್ಮ ಪಾಕೆಟಲ್ಲಿರಲಿ, ನಿಮಗೆ ಕಾರ್ಯಸಿದ್ಧಿ ಇದೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಚಂದನ ಮೇಡಮ್. ನಾನು ಚಂದನ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಅಮ್ಮ? ಮಿಡಿಗೇಶಿನ ಕರೆ ಮಾಡ್ತಿದ್ದೀವಿ ಸರ್ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಚಂದನ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ತುಂಬಾ ಥ್ಯಾಂಕ್ಸ್ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನಾನ್ ಚೆನ್ನಾಗಿದ್ದೀನಿ ಗುರುಜಿ. ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಿಮ್ಮ. ನನ್ನ ಹೆಸರು ಚಂದನ ಅಂತ ಹೇಳಿ. ನಮ್ಮ ಯಜಮಾನ್ ಮನೆ ಬಿಟ್ಟು ಹೋಗಿ, ಅವ್ರ ಬಗ್ಗೆ ನನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ, ಮಾತಾಡು ತಾಯಿ. ನಮ್ಗೆ ತುಂಬಾ ಸಮಸ್ಯೆ ಇದೆ ಗುರುಜಿ, ತುಂಬಾ ನೊಂದಿದ್ದೀನಿ ಗುರುಜಿ. ನನಗೆ ಅರ್ಥ ಆಗುತ್ತೆಮ್ಮ, ನಿಮ್ಮ ಸ್ವರತರಂಗದಲ್ಲಿ ಸಾಕಷ್ಟು ಸುಸ್ತಲ್ಲಿದ್ದೀರಿ, ತುಂಬಾ ನೋವಲ್ಲಿದ್ದೀರಿ. ಯಾಕಾಯ್ತಮ್ಮ ಈ ತರ ಸಮಸ್ಯೆ ನಿಮ್ಮಲ್ಲಿ? ಗುರುಜಿ ತುಂಬಾ ಮದ್ವೆ ಆದಾಗಿಂದ ಇದೇ ತರನೇ ಇದ್ದಾರೆ ಗುರುಜಿ. ತುಂಬಾ ಸಮಸ್ಯೆಯಿಂದ ನಾವು 9 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೀವಿ ಜೊತೆಗೆ. ಅದನ್ನೆಲ್ಲ ಸಹಿಸ್ಕೊಂಡ್ ಬಂದ್ರು ಈಗ ಸಮೇತ ಅದೇ ತರ ಮಾಡ್ತಿದ್ದಾರೆ ಗುರುಜಿ. ನಾನು ಏನ್ ಮಾಡ್ಲಿ ಗುರುಜಿ ಅವ್ರಿಗೆ? 9 ವರ್ಷ ಆಯ್ತಮ್ಮ ನಿಮ್ಮ ಮದ್ವೆ ಆಗಿ? ಗುರುಜಿ 9 ವರ್ಷ ಆಯ್ತು. ನನ್ನನ್ ಬಿಟ್ಟು ಮತ್ತೆ ಇನ್ನೊಬ್ಬಳು ಮದ್ವೆ ಆಗಿದ್ರು. ಏನೇನೋ ಗಲಾಟೆ ಎಲ್ಲ ಮಾಡ್ಕೊಂಡು ಅವಳನ್ನೆಲ್ಲ ಬಿಡಿಸಿ ನನ್ನ ಹತ್ರಕ್ಕೆ ವಾಪಸ್ ಕರ್ಕೊಂಡ್ ಬಂದೆ ಗುರುಜಿ. ಆದ್ರೂ ಅದೆಲ್ಲ ಸಮಸ್ಯೆ ಚೆನ್ನಾಗೇ ಇದ್ವಿ ಗುರುಜಿ. ಮೊನ್ನೆ ಎಲ್ಲ ತುಂಬಾ ಚೆನ್ನಾಗೇ ಇದ್ವಿ. ಅದ್ರ ಗಾಡಿ ತಗೊಂಡ್ರು, ಚೀಟಿ ಮಾಡ್ಕೊಂಡ್ರು, ಮತ್ತೆ ಸಾಲ ಜಾಸ್ತಿ ಆಯ್ತು ಅಂತ ಈಗ ಮನೆ ಬಿಟ್ಟು ಹೋಗಿ ಬಂದೇ ಇಲ್ಲ ಗುರುಜಿ. ಮನೆಗೆ ಫೋನ್ ತೆಗಿತಿಲ್ಲ, ಅವರು ಫೋನ್ ಮಾಡಲ್ಲ ನನಗೆ. ಅಮ್ಮ ಚಿಂತೆ ಮಾಡಬೇಡಿ ತಾಯಿ. ಅವ್ರ ನಕ್ಷತ್ರ ಯಾವ್ದು ಗೊತ್ತಮ್ಮ? ಅನುರಾಧ ನಕ್ಷತ್ರ ಗುರುಜಿ, ವೃಶ್ಚಿಕ ರಾಶಿ. ಅಮ್ಮ, ಇಷ್ಟಕ್ಕೆ ಮೊದಲು ವೃಶ್ಚಿಕ ರಾಶಿಯವರ ಭವಿಷ್ಯತ್ ಹೇಗಿದೆ ಅಂತ ನಾನು ತಿಳಿಸಿದೆ. ಕೇಳ್ದೆ ಇಷ್ಟೊತ್ತು ಅದನ್ನ ನೋಡ್ದೆ ಗುರುಜಿ. ಯಾಕೆಂದ್ರೆ ವೃಶ್ಚಿಕ ರಾಶಿಯವರ ಮನಸ್ಸಿಗೆ ಯಾರೊಬ್ಬರು ಒಳ್ಳೇದು ಕೆಟ್ಟದ್ದು ಅಂತ ಏನ್ ಪಾಠ ಹೇಳಿದ್ರು ತಮ್ಮ ಇಷ್ಟದಂತೆ ನಾವು ನಡೀತಕ್ಕಂಥದ್ದು. ಯಾಕೆಂದ್ರೆ ಅವರ ಗ್ರಹಗತಿಗಳೇ ಆ ಥರ. ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಜೊತೆಗೆ ಒಳ್ಳೇದು ಮಾರ್ಗ, ಒಳ್ಳೆ ಮಾರ್ಗವನ್ನು ನಾವು ತೋರಿಸಿದ್ರು ಸಹಿತ ಆ ಮಾರ್ಗದತ್ತ ಅವ್ರು ನಡಿಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಸ್ವಪ್ರತಿಷ್ಠೆ ಇರುತ್ತೆ. ಆ ಸ್ವಪ್ರತಿಷ್ಠೆ ಯಾವುದು ಬೇಡ ಅಂತೀವಿ, ಯಾವುದು ಸಮಂಜಸ ಅಲ್ಲ, ಈ ದಾರಿಯಲ್ಲಿ ಹಳ್ಳ ಇದೆ, ಇಲ್ಲಿ ನೀವು ಬೀಳ್ತೀರಿ ಅಂತ ನಾವು ಹೇಳಿದ್ರು ಸಹಿತ ಇಲ್ಲ, ನಾನು ಬಿದ್ದರೂ ಪರವಾಗಿಲ್ಲ, ನಾನು ಅದೇ ಮಾರ್ಗದಲ್ಲಿ ಇರ್ತೀನಿ ಅಂತ ಹೇಳುವಂಥ ಒಂದು ಹುಚ್ಚು ಮನಸ್ಸು ಅವ್ರದ್ದಾಗಿರುತ್ತೆ. ಆದರೆ ಸ್ವಭಾವದಲ್ಲಿ ಖಂಡಿತ ಹೇಳ್ತೀನಿ, ಅವರು ಬಹಳಷ್ಟು ಒಳ್ಳೆಯವರಾಗಿರ್ತಾರೆ. ಅವರಲ್ಲಿ ನಂದು ತಂದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ, ಪ್ರೀತಿ ಎಲ್ಲವೂ ಇರುತ್ತೆ. ಆದರೆ ಹೊರಗಡೆ ಪ್ರೆಸೆಂಟೇಷನ್ ಗೊತ್ತಾಗೋದಿಲ್ಲ. ಕೆಲವರು ಅಪಾರವಾದಂತಹ ವಿಜ್ಞಾನಿಗಳು, ಜ್ಞಾನವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಆದರೆ ಅವ್ರಿಗೆ ಹೇಗೆ ಪ್ರೆಸೆಂಟೇಷನ್ ಮಾಡಬೇಕು, ಹೇಗೆ ಅದರ ಬಗ್ಗೆ ವ್ಯಕ್ತಪಡಿಸಬೇಕು, ಯಾವ ಪ್ರಕಾರ ನಡ್ಕೋಬೇಕು ಗೊತ್ತಾಗಲ್ಲ ತಾಯಿ. ಚಿಂತೆ ಮಾಡಬೇಡಮ್ಮ, ಈ ನಕ್ಷತ್ರದ ವ್ಯಕ್ತಿಗಳ ಸ್ವಭಾವವೇ ಹಾಗಿರುತ್ತೆ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆ ಬಹಳಷ್ಟು ಕಷ್ಟವೇ.
ಇನ್ನೂ 1 ತಿಂಗಳು 18 ದಿನ ಬಹಳ ಕಷ್ಟ ಇದೆ. ಈ 1 ತಿಂಗಳು 18 ದಿವಸ ದಾಟ್ಲಿ ಖಂಡಿತ ಅನುಕೂಲ ಆಗುತ್ತೆ. ನೀನು ಮಾಡಬೇಕಾಗಿರ್ತಕ್ಕಂಥದ್ದು 9 ದಿನ ಒಂದು ಬೆಲ್ಲದಚ್ಚು ತೆಗೆದುಕೊಂಡು ಬೆಲ್ಲದಚ್ಚು ಒಳಗಡೆ ಒಂದು ಬೆಲ್ಲದಚ್ಚಲ್ಲಿ ಒಂದು ತುಪ್ಪದ ದೀಪ ಇಟ್ಟು ಆರತಿ ಮಾಡಿ, ಜೊತೆಗೆ ಬೆಲ್ಲದಚ್ಚು ಜೊತೆಗೆ ಒಂದು ಸ್ವಲ್ಪ ಎಳ್ಳನ್ನ ಇಟ್ಟು ಒಂದು ಎಲೆ ಮೇಲೆ ಬೆಲ್ಲದಚ್ಚು ಆ ದೀಪ ಅಂಟಿಸೋದು, ಅದರ ಪಕ್ಕದಲ್ಲಿ ಸ್ವಲ್ಪ ಎಳ್ಳಿಡೋದು, ಅದನ್ನು 3 ತೆಗೆದುಕೊಂಡು ಶನೇಶ್ವರನ ಮುಂದೆ ಒಂದು ಆರತಿ ಮಾಡಿ ಅದನ್ನಲ್ಲೇ ಇಟ್ಟು ಬರ್ತಕ್ಕಂಥದ್ದು. ಈ ಪ್ರಕಾರ ಮಾಡಿ. ಜೊತೆಗೆ ಶ್ರೀಗಂಧ, ಪ್ರತಿ ದಿವಸ ಶ್ರೀಗಂಧ ಗಂಧ ಚಕ್ಕೆಯಿಂದ ಗಂಧ ತೆಗೆದು ಅದನ್ನು ಗರ್ಕೆಯಲ್ಲಿ ಗಂಧನ ಅದ್ದಿ ಅದನ್ನು ಗಣಪತಿ ಪಾದದ ಮೇಲೆ ಇಡು. ಶೀಘ್ರವಾಗಿ ನನ್ನ ಸಂಸಾರ ಚೆನ್ನಾಗಿರಲಿ, ಅನುಕೂಲ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಮ್ಮ. ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ನೀವು ನೋಡ್ತಾ ಇದ್ದೀರಾ, ಇದು ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಈಗ ನೇರವಾಗಿ ಕರೆ ಮಾಡಿ ಕಾಯ್ತಿರೋರು ಯಾರು ಅಂತ ಕೇಳೋಣವಾ? ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಅವರೇ. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನು ವಸಂತಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಉಡುಪಿಯಿಂದ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ವಸಂತಿ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ ಮಾ. ಆಯ್ತು. ಹಲೋ, ನಮಸ್ತೆ ಗುರುಜಿ. ನನ್ನ ಸಾಷ್ಟಾಂಗ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ಕಾರ ತಾಯಿ, ಹೇಳಮ್ಮ. ನಾನು ಜೀವನದಲ್ಲಿ ತುಂಬಾ ನೊಂದಿದ್ದೇನೆ. ನನ್ಗೆ ಸೌಖ್ಯ ಇಲ್ಲ. 3 ವರ್ಷದಿಂದ ಬೆನ್ನು ನೋವು, ಎಲ್ಲ ಸಮಸ್ಯೆ ಉಂಟು. ಮನೆಯಲ್ಲಿ ಕೂಡ ಸುಖ ಇಲ್ಲ. ಕಷ್ಟ ಮೇಲಿಂದ ಮೇಲೆ ಕಷ್ಟನೇ ಬರ್ತದೆ ಸ್ವಾಮಿ. ಯಾಕೆ ಹೀಗೆ ಆಗುತ್ತದೆ ಅಂತ ಆಗುದಿಲ್ಲ. ಅಮ್ಮ, 5 ಜನ ಹೆಣ್ಮಕ್ಳು ನನ್ಗೆ. 5 ಜನ ಹೆಣ್ಣು ಮಕ್ಕಳು? ಹೌದು. ಅವಳಿ ಜವಳಿ 2 ಸಲ. 3 ಮಂದಿಗೆ ಮದುವೆ ಆಗಿದೆ. ಇನ್ನು 2 ಮಂದಿ ಇದ್ದಾರೆ ಗುರುಜಿ. ಅಮ್ಮ, ನಿಮ್ಮ ಪತಿದೇವರು ಏನು ಕೆಲಸ ಮಾಡ್ತಾರೆ? ಅವರು ರೈಲು ಆಕ್ಸಿಡೆಂಟ್ ಆಗಿ ತೀರಿ ಹೋಗಿದ್ದಾರೆ ಗುರುಜಿ. ಅಬ್ಬಾ ಭಗವಂತ, ಎಲ್ಲಾ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ನನ್ನ ಮೇಲಿನೇ ಇದೆ. ತುಂಬಾ ಕಷ್ಟದಲ್ಲಿದ್ದೇನೆ. ನನ್ಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ಈ ಕಷ್ಟ ನಿಮಗೆ ಗ್ರಹಗತಿಗಳಿಂದಲೇ ಬಾಧಿಸ್ತಾ ಇರತಕ್ಕಂಥದ್ದು. ನಿಮಗೆ ಯಾವುದೇ ಮಂತ್ರತಂತ್ರ ಯಂತ್ರ ಪ್ರಯೋಗವಿಲ್ಲ, ಅಥವಾ ಯಾವ್ದಾದ್ರು ದಾಟಿದೀವಾ, ಏನಾದ್ರು ತೊಂದರೆ ಆಗಿದೆಯಾ, ಯಾರಾದ್ರೂ ನಮಗೆ ತೊಂದರೆ ಮಾಡ್ತಿದ್ದಾರಾ? ಖಂಡಿತ ಇದಲ್ಲ ತಾಯಿ. ಇದು ಗ್ರಹ ನಕ್ಷತ್ರದ ಮೇಲೆ ಆಗಿರ್ತಕ್ಕಂಥ ಸಮಸ್ಯೆ. ಇದು ಇಲ್ಲಮ್ಮ, ಕಳೆದ ಈ 4 ವರ್ಷದಿಂದ ಸಾಕಷ್ಟು ಸಮಸ್ಯೆ ನೋಡ್ತಾ ಇದ್ದೀರಿ ನೀವು ಒಂದು ಕೆಲಸ ಮಾಡಿಮ್ಮ. 9 ಶನಿವಾರ ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಸಮೀಪದಲ್ಲಿ ಯಾರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದಿಷ್ಟು ಏನಾದ್ರು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಸ್ವೀಟ್ ಅನ್ನ ಮಾಡ್ಕೊಳ್ಳಿ. ನಿಮಗೆ ಏನ್ ಶಕ್ತಿ ಇರುತ್ತೋ ಅದು, ಒಂದಿಷ್ಟು ಗೋಧಿ ಸಜ್ಜಿಗೆನೋ ಅಥವಾ ಒಂದು ರವೆ ಉಂಡೆನೋ ಇಂಥದ್ದೇನೋ ಮಾಡಿಕೊಂಡು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸಿ ಅಲ್ಲಿ ಓಡಾಡ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಅದನ್ನ ಹಂಚಿ ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಜೊತೆಗೆ ಶನಿವಾರ ರಾತ್ರಿ ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಮುಂಚೆ ಒಂದು ತಾಮ್ರದ ತಂಬಿಗೆ ತೆಗೆದುಕೊಂಡು ಅದರಲ್ಲಿ ಅರ್ಧ ಉಪ್ಪಿಟ್ಟು ಅದರ ಮೇಲೆ ಒಂದು ಬಟ್ಲಡಿಕೆ ಇಟ್ಟು ನೀವು ಅದನ್ನು ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಡಿ. ಭಾನುವಾರ ಬೆಳಿಗ್ಗೆ ಅದನ್ನ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಇದು ತೆಂಗಿನ ಮರ ಇದ್ರೆ ತೆಂಗಿನ ಮರಕ್ಕೆ ಅದರಲ್ಲಿ ಇರ್ತಕ್ಕಂಥ ಉಪ್ಪು ಮತ್ತು ಬಟ್ಟಡಿಕೆ ಎಲ್ಲ ಅಲ್ಲಿ ಹಾಕ್ಬಿಡಿ. ಈ ಪ್ರಕಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ ತಾಯಿ. ಹಲೋ, ತೊಂದ್ರೆನೆ ಬರುದು ನಮ್ಗೆ, ಕಷ್ಟನೇ ಸುಖನೇ ಇಲ್ವಾ? ಒಮ್ಮೊಮ್ಮೆ ಜೀವನವೇ ಬೇಡ ಅಂತ ಅನ್ಸೋದು ನಮ್ಗೆ. ಕರೆಕ್ಟ್ ಅಮ್ಮ. ನೋಡಮ್ಮ, ಗ್ರಹಗತಿಗಳಿಂದ ಆದಂತಹ ಸಮಸ್ಯೆಗಳಿಗೆ ಯಾರೂ ತಪ್ಪಿಸ್ಕೊಳ್ಳಿಕ್ ಆಗುದಿಲ್ಲ. ಎಲ್ಲವೂ ಸಹಿತ ಭಗವಂತನ ಆದೇಶ ಇರುತ್ತೆ, ಹೀಗೆ ನಡಿಬೇಕಾಗುತ್ತೆ, ಹೀಗಾಗಬೇಕಾಗುತ್ತೆ ಅಂತ. ಆದರೆ ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತಲ್ಲ ತಾಯಿ. ನಿನ್ನ ಜೀವನದಲ್ಲೂ ಬೆಳಕಿದೆ, ಒಳ್ಳೇದಾಗತ್ತೆ. ನಾನು ಹೇಳಿದ ಪ್ರಕಾರ ಈ ಒಂದು ಅನುಷ್ಠಾನ ಮಾಡಮ್ಮ, ಖಂಡಿತ ಒಳ್ಳೇದಾಗತ್ತಮ್ಮ. ವಸಂತಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನುಳಿದ ಕೊನೆಯ 3 ರಾಶಿಗಳ ಕುರಿತಾಗಿ ಏನ್ ಹೇಳ್ತಾ ಇದ್ದೀರಾ ಇವತ್ತು? ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಯಶಸ್ಸಿದ್ರೂ ಕೆಲಸಗಳು ಸಾಧನೆ ಆಗೋದಿಲ್ಲ. ಯಾವುದು ಅಂದುಕೊಂಡ್ರು ಯಾವ ಕೆಲಸಗಳಲ್ಲೂ ಎಲ್ಲದರಲ್ಲೂ ವಿಳಂಬ. ಯಾವುದೇ ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನು ತೆಗೆದುಕೊಂಡ್ರು ಎಲ್ಲಿ ಅದು ಕೈಜಾರು ಬೀಳುತ್ತೋ, ಆ ಕೆಲಸವನ್ನು ಮಾಡೋಕ್ಕಾಗ್ದಿರಾ ಸಭೆ ಸಮಾರಂಭಗಳಲ್ಲಿ ಎಲ್ಲಿ ತಲೆ ತಗ್ಗಿಸ್ಬೇಕಾಗುತ್ತೋ ಅಂತಕ್ಕಂಥದ್ದರ ಒಂದು ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಮಕರ ರಾಶಿಯವರು ಶನೇಶ್ವರನ ಆರಾಧನೆ ಮಾಡಿ. ಜೊತೆಗೆ ಇವತ್ತು ಮಂಗಳವಾರದಿಂದ ಪ್ರಸನ್ನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಿ. ಮನೋಜವಂ ಆರ್ಧದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ಪ್ರಕಾರವಾಗಿ ಪ್ರಸನ್ನ ಆಂಜನೇಯ ಸ್ವಾಮಿನ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಆದರೂ ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು
ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾಳಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ. ಸ್ವಲ್ಪ ಜೋಪಾನ. ಯಾರೊಂದಿಗೆ ಮಾತಾಡಬೇಕಾದ್ರೂ ನಿಮ್ಮ ಮಾತು ಆದಷ್ಟು ಆಲೋಚನೆ ಮಾಡಿ ಮಾತಾಡಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದರಿಂದ ಮಾತಾಡಿ ನಿಷ್ಠೂರ ಆಗೋದಕ್ಕಿಂತ ಮಾತಾಡೋದಕ್ಕೆ ಮುನ್ನ ಆಲೋಚನೆ ಮಾಡಿ ಮಾತಾಡಿ. ಅದರ ಯಶಸ್ಸು ನಿಮಗಿರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗ್ದಿರ, ಯಶಸ್ಸನ್ನು ಕಾಣಕ್ಕಾಗ್ದಿರ, ಎಲ್ಲೋ ಒಂದು ಕಡೆ ಭಾಳಷ್ಟು ಸಮಸ್ಯೆ ನೋವಲ್ಲಿರ್ತೀರಿ. ಆ ಸಮಸ್ಯೆಗಳಂತಕ್ಕಂಥದ್ದು ಯಾವಾಗ ಹೇಗೆ ಯಾವ ರೀತಿ ಬರುತ್ತೋ ಅದು ಹೇಳಿಕ್ಕೆ ಬರೋದಿಲ್ಲ. ನಿಮ್ಮ ಪ್ರಾರಬ್ಧ ಕರ್ಮ ಅಥವಾ ನೀವು ನಡ್ಕೊಳ್ತಕ್ಕಂಥ ರೀತಿ, ನಿಮ್ಮಲ್ಲಿ ಯಶಸ್ಸಿನ ಮಾರ್ಗ, ಯಾವ ಕೆಲಸನ ಮಾಡಿದ್ರೆ ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದ್ರ ಬಗ್ಗೆ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡಿ. ಏನೇ ಮಾಡಬೇಕಾದರೂ ನಿಧಾನಕ್ಕೆ ಆಲೋಚನೆ ಮಾಡಿ. ಜೊತೆಗೆ ನಿರಂತರವಾದಂತಹ ಒಂದು ಸೇವೆ ಮಾಡಿ. ಪ್ರತಿದಿನ ಒಂದು ತಾಮ್ರದ ಚಂಬಲ್ಲಿರಲಿ ಅಥವಾ ಒಂದು ಲೋಟದಲ್ಲಾಗಲಿ ಒಂದು ಚಿಟಿಕೆ ಅರಿಶಿನ ಹಾಕಿ ಅರ್ಧ ನೀರು ಹಾಕಿ ಆ ಅರಿಶಿನದ ನೀರನ್ನ ನೋಡಿ ಕಣ್ತುಂಬ ನೋಡ್ತಕ್ಕಂಥದ್ದು, ಅದನ್ನು ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದು. ಈ ಪ್ರಕಾರ ಒಂದು 48 ದಿನ ನೀವು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಗುರುವಿನಿಂದ ಆಗ್ತಾ ಇರತಕ್ಕಂತಹ ಗುರುಬಲ ಕಡಿಮೆ ಇರೋದ್ರಿಂದ ಏನೆಲ್ಲ ಸಮಸ್ಯೆಗಳು ನಿಮ್ಮನ್ನು ಎದುರಿಸ್ತಾ ಇದ್ದೀರೋ ಆ ಸಮಸ್ಯೆಗಳಿಗೊಂದು ಮುಕ್ತಿ ಸಿಗುತ್ತೆ. ಆದಷ್ಟು ಅರಿಶಿಣದ ವಸ್ತ್ರ ಅಥವಾ ಅರಿಶಿಣದ ನೀರು, ಹಳದಿ ಕಲರ್ ವಸ್ತ್ರ ಆಗಲಿ, ಒಂದು ಚಿಕ್ಕ ಕರ್ಚೀಫೋ, ಒಂದು ಬಟ್ಟೆನೋ, ಒಂದು ಥ್ರೆಡ್, ದಾರನೋ, ಅದು ನಿಮ್ಮ ಬಳಿ ಇದ್ರೂ ಸಹಿತ ನಿಮ್ಮನ್ನು ಕಾಪಾಡುತ್ತೆ. 9 ರಿಂದ 11 ಕಡಲೆಕಾಳನ್ನ ನೀರಲ್ಲಿ ನೆನೆಸಿ. ನೆಂದಿರ್ತಕ್ಕಂತಹ ಕಡಲೆಕಾಳನ್ನ ಬೆಳಗ್ಗೆ ಎದ್ದು ಹಸರು ಗಿಡಗಳ ಮುಂದೆ ತೆಗೆದುಕೊಂಡು ಹೋಗಿ ಅಲ್ಲಿ ಸಣ್ಣ ಸಣ್ಣ ಇರುವೆಗಳಿಗೋ ಪಕ್ಷಿಗಳಿಗೋ ಏನಕ್ಕೋ ಒಂದಕ್ಕೆ ಒಟ್ಟು ಇನ್ನೊಂದು ಪ್ರಾಣಿಗಳು ತಿನ್ನಬೇಕು, ಅದನ್ನು ಪಶು ಪಕ್ಷಿಗಳು. ಆ 11 ಅಥವಾ 9 ಕಡಲೆಕಾಳನ್ನು ಗಿಡಗಳ ಮೇಲೆ ಹಾಕ್ಬಿಡಿ. ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ನಿಮಗೆ ಸಿಗುತ್ತೆ. ನೀವು ಯಾರು ಆತ್ಮೀಯರು, ಸ್ನೇಹಿತರು, ಅಣ್ಣ ತಮ್ಮಂದಿರು, ಬಂಧು ಬಾಂಧವರು, ಕುಲ ಬಾಂಧವರು ಅಂತೇಳಿ ಏನು ನೀವು ತುಂಬ ಹತ್ತಿರಕ್ಕೆ ಆಲೋಚನೆ ಮಾಡ್ತಿರೋ ಅವರಿಂದಲೇ ನಿಮಗೆ ಶತ್ರುತ್ವ ಆಗುತ್ತೆ, ಅವರೇ ನಿಮಗೆ ನೋವು ಕೊಡ್ತಿರ್ತಾರೆ. ಜೋಪಾನ. ಹಾಕೋ ಒಂದೊಂದು ಹೆಜ್ಜೆನೂ ದೇವಿಯ ಆಶೀರ್ವಾದದಲ್ಲಿರಲಿ. ಆಶೀರ್ವಾದಕ್ಕೋಸ್ಕರ ತಾಯಿನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇನ್ನು ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಶಸ್ಸಿದೆ, ಕಾರ್ಯಸಿದ್ಧಿ ಆಗುತ್ತೆ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳತಕ್ಕಂಥ ಒಂದು ಒಳ್ಳೆಯ ದಿನ. ಆದರೆ ಅದರ ಹಿಂದೆ ಸಮಸ್ಯೆನೂ ಹಾಗೇ ಇದೆ. ಮಧ್ಯಾಹ್ನ 11:40 ಸಂಜೆ 6 ತನಕ ಸಾಯಂ ಸಂಧ್ಯಾ ಅಂದರೆ 6:10 ಏನೋ ಒಂದು ತರಹ ಬಾಧೆ, ಕಳಮಳ, ಅತಿಯಾದಂತಹ ಕೆಲಸಗಳು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಕಾರ್ಯಕಲಾಪದಲ್ಲಿ ಎಲ್ಲವೂ ಸಿದ್ಧಿಯಾಗಿ ಇನ್ನೇನು ಕೈ ಜಾರಿ ಇನ್ನು ಅಮೃತ ನಿಮ್ಮ ಕೈ ಸಿಗುತ್ತೆ ಅನ್ನುವಾಗ ಕೈ ಜಾರಿ ಬೀಳ್ತಕ್ಕಂಥದ್ದು. ಶ್ರಮ ಅಂತಕ್ಕಂಥದ್ದಕ್ಕೆ ಮಿತಿಯಿಲ್ಲದಷ್ಟು ಶ್ರಮಪಟ್ಟು ಸಾಕಷ್ಟು ಕಾರ್ಯಸಿದ್ಧಿ ಮಾಡಿ ಒಳ್ಳೆಯದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಒಳ್ಳೆಯದನ್ನೇ ಆಲೋಚನೆ ಮಾಡಿ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೊರಟರು ಸಹಿತ ಎಲ್ಲೋ ಒಂದು ಕಡೆ ಎಡುತ್ತಾ ಇರ್ತೀರಿ. ನೀವು ಮಾಡಬೇಕಾದ್ದು ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಹಿರಿಯರ ಸೇವೆ, ಹಿರಿಯರ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಆಲಯಕ್ಕೆ ಹೋಗಿ ಬನ್ನಿ ಅಥವಾ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿದ್ದೇ ಆದರೆ ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಜೊತೆಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಒಂದು ಗೋವನ್ನು ಸ್ಪರ್ಶಿಸಿ ಅಂದರೆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಮತ್ತಷ್ಟು ವಿಶೇಷತೆ ನೀವು ಪಡಿಬಹುದು. ಒಳ್ಳೆಯದಾಗಲಿ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಬ್ರು ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣವಾ? ಹಲೋ ಹಲೋ, ಕೇಳಿಸ್ತಿದ್ಯಾ ನಮ್ಮ ಧ್ವನಿ ತಮ್ಗೆ? ಹಲೋ ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾವು ಏನ್ಲತಾ ಅಂತ ಬೆಂಗಳೂರಿಂದ ಮಾತಾಡ್ತಿದೀವಿ. ಬೆಂಗಳೂರು ಅಂದ್ರೆ ಇಲ್ಲಿ ಮಾದನಾಯಕನಹಳ್ಳಿಯಿಂದ ಒಳಗಡೆ ಲಕ್ಕೇನಹಳ್ಳಿ ಕ್ರಾಸು ಅಂತ, ಅಲ್ಲಿಂದ ಮಾತಾಡ್ತಾ ಇದೀವಿ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕಿತ್ತು ಮೇಡಮ್. ಹೌದಾ ಹೇಮಲತಾ ಅವರೇ? ಗುರೂಜಿ ಇದಾರೆ, ಕೇಳಿಮಾ ನಿಮ್ಮ ಪ್ರಶ್ನೆ ಏನು ಅಂತ ಮಾತಾಡಿ. ಮೇಡಮ್ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಅಯ್ಯೋ ಏನ್ ಚಂದ ಗುರುಜಿ. ನಾವು ಹೋದ ವರ್ಷ ಬಸವನ ಜಯಂತಿ ದಿವಸ ಪಾಯ ಪೂಜೆ ಮಾಡಿದ್ವಿ ಗುರುಜಿ. 25-33 ಆಯ ಹಾಕ್ಸಿ ಮನೆ ಕಟ್ತಿದ್ವಿ. ಈ ಸರಿ ಬಸವನ ಜಯಂತಿಗೆ ಗೃಹ ಪ್ರವೇಶ ಮಾಡಿದ್ವಿ ಗುರುಜಿ. ನನ್ ಜೊತೆನೆ 11 ವರ್ಷದಿಂದಾನು ಇದ್ದ ಗುರುಜಿ, ಸಿದ್ದೇಶ್ ಅಂತ. ಈ ಮನೆಗ್ ಬಂದ್ 12 ದಿವಸಕ್ಕೆ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋದ ಗುರುಜಿ. ನಮ್ಗೆ ಈ ಮನೆಗ್ ಬಂದ್ಮೇಲೆ ನೆಮ್ಮದಿನೇ ಇಲ್ಲ. ಯಾವಾಗ್ಲೂ ಮೈ ಎಲ್ಲ ವೈಬ್ರೇಷನ್ ಬಂದಂಗ ಆಗುತ್ತೆ ಗುರುಜಿ. ನನ್ ತಮ್ಮಂಗೂ ಅಷ್ಟೇ, ನನ್ ಮಗಂಗೂ ಅಷ್ಟೇ. ಕನ್ಸಲ್ ಬಂದು ಈ ಮನೆ ಕಟ್ಟಿದ್ದು ಜಾಗದವ್ರು ಏನೋ ಸತ್ತೋಗಿದ್ದಾರೆ ಗುರುಜಿ. ಅವ್ರು ಯಾರು ಇಲ್ಲ.
ನಿನ್ ಬಿಡಲ್ಲ ಅಂತ ಅನ್ನೋರಂತೆ ಗುರುಜಿ. ನನ್ ತಮ್ಮ ಹಂಗಾಗಿ ಸತ್ತೇ ಹೋದ. ನನ್ ಮಗಂಗೂ ಮೊನ್ನೆ ಕನ್ಸಲ್ ಬಂದಿದ್ದಾರೆ ಗುರುಜಿ. ನನ್ಗೆ ಅದೇ ಭಯ ಗುರುಜಿ. ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಗುರುಜಿ. ನಮ್ ತಂದೆ ತಾಯಿಗಿರೋ ನಮ್ ಮಗ ಇದ್ದ ಗುರುಜಿ, ಅವನು ಅನಾಥವಾಗಿ ಸತ್ತ ಹೋಗ್ಬಿಟ್ಟ ಹಿಂಗೆ ಆಕ್ಸಿಡೆಂಟ್ ಆಗಿ. ನಮ್ಗೆ ಅದೇ ಭಯ ಗುರುಜಿ. ಇವಾಗ ಮನೇಲಿ ನೆಮ್ಮದಿನೇ ಇಲ್ಲ ಗುರುಜಿ. ಮನೆ ಕಟ್ಸಿ ಒಂದ್ ನಿಮಿಷನೂ ಇರೋದೇ ಬೇಡ ಅನ್ಸ್ಬಿಟ್ಟಿದೆ ಗುರುಜಿ. ಅಮ್ಮ, ಕಷ್ಟಪಟ್ಟು ಮನೆ ಕಟ್ಸಿದಿರಿ, ಹಾ ಅವರ ಆಯುಷ್ ಪ್ರಮಾಣ ಇದ್ದಿದ್ದೇ ಅಷ್ಟಾಗಿರತ್ತೆ. ಈ ಮನೆಗೆ ಬಂದಿದ್ರಿಂದ ಅವ್ರು ಸತ್ತಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ತಪ್ಪಾಗತ್ತೆ. ಆದ್ರೆ ಒಂದು ವಿಚಾರ ತಾಯಿ, ಹಾಗೇನಾದ್ರೂ ಮನೆಯಲ್ಲಿ ನಿಮಗೆ ಅಸಮಾಧಾನ ಇದ್ದು ಸಮಸ್ಯೆ ಅನ್ನಿಸ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅನುಷ್ಠಾನಗಳಿದೆ. ಆ ಅನುಷ್ಠಾನಗಳನ್ನ ಮಾಡಿಕೊಂಡು ಫಸ್ಟ್ ನಿಮ್ಮ ಮನಸ್ಸೊಳಗಡೆ ಇರ್ತಕ್ಕಂತಹ ಆ ಬಾಧೆ, ಆ ದುಃಖನ ದೂರ ಮಾಡ್ಕೋಬೇಕು. ಯಾಕೆಂದ್ರೆ ಕಳ್ಕೊಂಡಿರ್ತಕ್ಕಂಥವ್ರು ಮತ್ತೆ ಬರೋದಿಲ್ಲ. ಆದ್ರೆ ಇರ್ತಕ್ಕಂಥವ್ರು ನೀವು ನೆಮ್ಮದಿ ಇರ್ಬೇಕಲ್ವಾ? ಮನೇಲಿ ಮೈಯೆಲ್ಲ ನಡ್ಕ ಬರುತ್ತೆ ಗುರುಜಿ. ಭಯ ಅಂದ್ರೆ ಭಯ ಆಗುತ್ತೆ. ಮನೇಲಿ ಇರಕ್ಕೆ ಭಯ ಆಗುತ್ತೆ ಗುರುಜಿ. ಕೆಟ್ಟ ಕನ್ಸೆ ಬೀಳುತ್ತೆ ಗುರುಜಿ. ಅದಕ್ಕೆ ಸ್ಥಳ ಬದಲಾವಣೆ ಮಾಡಿ. ಹೇಗೆ? ರಾತ್ರಿ ಮಲಗ್ತಿರಲ್ಲ ತಾಯಿ, ಆ ಮಲಗುವಂತ ದಿಕ್ಕನ್ನ ಬದಲಾಯಿಸ್ಬೇಕು. ಜೊತೆಗೆ ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುನ್ನ ಒಂದ್ ಚಿಟಿಕೆ ಉಪ್ಪು, ಒಂದ್ ಚಿಟಿಕೆ ಉದ್ದಿನ ಬೇಳೆ ನೋಡಿ. ಮೊದಲನೇ ಬೆರಳಲ್ಲಿ ಒಂದ್ ಚಿಟಿಕೆ ಉಪ್ಪು ತಗೊಳ್ಳಿ. ಈ ಕಡೆ ಬೆರಳಲ್ಲಿ ಒಂದು ಚಿಟಿಕೆಯನ್ನು ಸುಮ್ಮನೆ 4 ಕಾಳು ಉದ್ದಿನ ಕಾಳು ಇಟ್ಕೊಳ್ಳಿ. ಉದ್ದು ಮತ್ತೆ ಉಪ್ಪು ಎರಡು ಜೊತೆಲಿರುತ್ತೆ. ಇದನ್ನ ಮನೆ ವಾಸ್ಕಲ್ಗೆ ದೃಷ್ಟಿ ತೆಗೀರಿ. ಮನೆ ಒಳಗಿರ್ತಕ್ಕಂಥ ಪ್ರತಿಯೊಬ್ರು ದೃಷ್ಟಿ ತೆಗೆದುಬಿಟ್ಟು ನೀವು ದೃಷ್ಟಿ ತೆಗೆದುಕೊಂಡು ಆಚೆ ಕಡೆ ಗಿಡಗಳ ಮೇಲೆ ಹಾಕ್ಬಿಡಿ. ಇದನ್ನ ಕರೆಕ್ಟಾಗಿ 21 ದಿವಸ ಮಾಡಿ. ಜೊತೆಗೆ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ನಿಮ್ಮ ಮನೆಯ ಮುಂಭಾಗದಲ್ಲಿ ಬೇವಿನ ವೃಕ್ಷ ಅಥವಾ ಒಂದು ತೆಂಗಿನ ಮರ, ಬೇವು ಅಥವಾ ತೆಂಗು ಇದ್ರೆ ಅದನ್ನ ಬೆಳಿಗ್ಗೆ ಎದ್ದು ದರ್ಶನ ಮಾಡಿ. ಬೇವಿನ ಮರ ಇದೆ ಗುರುಜಿ, ನಮ್ಮ ಮನೆ ಬಲಗಡೆಗೆ ಇದೆ ಗುರುಜಿ. ತುಂಬಾ ಸಂತೋಷಮ್ಮ. ಆ ಬೇವಿನ ಮರ ದರ್ಶನ ಮಾಡಿ ಇದನ್ನ ಇಷ್ಟು ಮಾತ್ರ ನೀವು ಕ್ರಮಬದ್ಧವಾಗಿ 21 ದಿವಸ ಫಾಲೋಅಪ್ ಮಾಡಿ. 21 ದಿವಸ ಆದ್ಮೇಲೆ ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥ ಎಂತ ದೋಷಗಳಿದ್ರು ಸಹಿತ ಅದು ದೂರ ಆಗುತ್ತೆ. ಅಲ್ಲಿಂದ ಆಚೆಗೆ ಒಂದು ಸುಖ ಸಂತೋಷ ಖಂಡಿತ ನಿಮಗೆ ಸಿಗುತ್ತೆ. ಅಲ್ಲ ಗುರುಜಿ, ಯಾರಾದ್ರೂ ತಂತ್ರ ಪ್ರಯೋಗ ಇದೆಯಾ ಗುರುಜಿ? ನನ್ಗೆ ಅದೊಂದು ಭಯ ಗುರುಜಿ. ನೋಡಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಯಾವುದೇ ತಂತ್ರ ಯಂತ್ರ ಮಂತ್ರಗಳು ಕೆಲಸ ಮಾಡೋದಿಲ್ಲ. ನಿಮ್ಮ ಮೇಲೆ ಯಾರೇ ಪ್ರಯೋಗ ಮಾಡಿಸಿದ್ರು ಕೆಲಸ ಆಗುವುದಿಲ್ಲ. ಹಾಗೆ ನಿಮ್ಮ ವಾಸ್ತುಗೃಹದ ಮೇಲೂ ಸಹಿತ ಏನು ದೋಷ ಇರುವುದಿಲ್ಲ. ಧೈರ್ಯವಾಗಿರಿ, ಅಧೈರ್ಯ ಪಡಬೇಡಿ. ನಾನು ಹೇಳಿರೋ ಇಷ್ಟು ಅನುಷ್ಠಾನ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವ್ರ ಫೋಟೋ ಇಟ್ಟು ಮನೇಲಿ ಆರಾಧನೆ ಮಾಡಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಹೇಮಲತಾ ಅವ್ರು ಹೇಳಿದಂತಹ ಅನುಷ್ಠಾನ ಯಾರೆಲ್ಲರಿಗೆ ಮನೆಯಲ್ಲಿ ವಿವಿಧ ರೀತಿಯ ಭಯಗಳಿರುತ್ತೆ ಅವರು ಕೂಡ ಮಾಡ್ಕೊಳ್ಬಹುದಲ್ಲ? ಖಂಡಿತ ಮಾಡ್ಬೋದಮ್ಮ. ಚೋರ ಭಯ, ಈ ಉಪ್ಪು ಅಂತಕ್ಕಂಥದ್ದು ಋಣಬಾಧೆ ಹರಿಸುತ್ತೆ. ಉದ್ದು ಅಂತಕ್ಕಂಥದ್ದು ಅದು ರಾಹು. ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ಏನೇ ಒಂದು ಮನುಷ್ಯನಿಗೆ ನಂಬಿಕೆಯಿಂದ ಮಾಡದಂತಹದ್ದು ಸಹಿತ ಅದು ಅಪನಂಬಿಕೆ ಆಗೋ ಅಥವಾ ಸಮಸ್ಯೆಗಳಂತಕ್ಕಂಥದ್ದು ಎಷ್ಟೇ ಸಮಸ್ಯೆಗಳಿದ್ರು ಸಹಿತ ಆ ಸಮಸ್ಯೆಗಳನ್ನು ಹೊಡೆದೋಡಿಸೋದಕ್ಕೆ ಇದು ಸುಲಭನಾದ ತಂತ್ರ. ಈ ತಂತ್ರ ಪ್ರಯೋಗನ ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ, ವಯಸ್ಸಿನ ತಾರತಮ್ಯವಿಲ್ಲ, ಅಥವಾ ಸಮಸ್ಯೆಗಳಂತಕ್ಕಂಥದ್ದು ಇಂಥದೇ ಸಮಸ್ಯೆ ಅಂತ ಹೇಳ್ಕೊಳ್ಳೋದಕ್ಕೂ ಏನು ಆಧಾರವಿಲ್ಲ. ಯಾವ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ಈ ಅನುಷ್ಠಾನವನ್ನು ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ. ಖಂಡಿತ ಗುರುಜಿ. ಹೇಮಲತಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಾವು ಕುಂದಾಪುರದಿಂದ ರಜನಿ ಅಶೋಕ್ ಅಂತೇಳಿ. ರಜನೀಶ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ನೀವು ಈ ಟಿವಿಯಲ್ಲಿ ಸಿಕ್ಕಿಲ್ಲ, ನಮಗೆ ಜಿ ಟಿವಿಯಲ್ಲಿ ಸಿಕ್ಕಿದ್ರಿ. ನಮ್ ಲಕ್ಕು. ಎಲ್ಲೆಲ್ಲಿ ಯಾವಾಗ ಹೇಗ್ ಸಿಗ್ಬೇಕಾಗುತ್ತೋ ಅದು ಅವ್ನು ಬರ್ದಂತೆ ನಡಿಬೇಕಲ್ವಮ್ಮ? ಹೌದು, ಫಸ್ಟ್ ಸಿಕ್ತು, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನನ್ ಭವಿಷ್ಯ ಹೇಗಿರುತ್ತೆ ಅಂತೇಳಿ. ನಿಮ್ಮ ಭವಿಷ್ಯತ್ತು ಮಕ್ಕಳಿದ್ದಾರೆ. ನೀವು ಅದು ರಾಶಿ ಬಗ್ಗೆ ಹೇಳುವಾಗ ವಿದ್ಯಾರ್ಥಿಗಳಿಗೆ ಅಂತೇಳಿ ಹೇಳಿದ್ರೆ ಒಂಚೂರು ಅನುಕೂಲ ಆಗತ್ತೆ. ಈ ಭೂ ಖರೀದಿ, ಕೋರ್ಟ್ ಕಚೇರಿ ಹೀಗೆಲ್ಲ ಹೇಳಿದ್ರೆ ಮಕ್ಕಳಿಗೆ ಸಂಬಂಧ ಇರುದಿಲ್ಲಲ್ಲ. ಅದಕ್ಕೆ ಮಕ್ಕಳೇ ಇವತ್ತಿನ ವಿದ್ಯಾರ್ಥಿಗಳಿಗೆ ಭವಿಷ್ಯ ಹೇಗಿದೆ ಅಂತ ಹೇಳಿದ್ರೆ ರಾಶಿ. ನಮ್ಮಲ್ಲಿ ವಿದ್ಯಾರ್ಥಿಗಳ ಭವಿಷ್ಯತ್ತನ್ನು ವಿದ್ಯಾರ್ಥಿಗಳಿಗೆ ಪರ್ಟಿಕ್ಯುಲರ್ ಆಗಿ ಅವತ್ತಿನ ದಿವಸ ಯಶಸ್ಸಿದ್ರೆ ನಾನು ಅದನ್ನ ಜೋಡಿಸಿ ಹೇಳೇ ಇರ್ತೀನಿ. ಕೆಲವು ವಿದ್ಯಾರ್ಥಿಗಳಿಗೂ ಒಂದು ಕಿವಿ ಮಾತು ನಮ್ಮ ಕಾರ್ಯಕ್ರಮದಲ್ಲಿ ಅವಾಗ ತಿಳಿಸ್ತಾನೆ ಇರ್ತೀವಿ ನಾವು. ಅಲ್ಲ, ಕೆಲವು ದಿನ ಇದಾಗುತ್ತೆ. ನಮ್ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡಿ. ಈಗ ನಿಮ್ಮ ಭವಿಷ್ಯದ ಬಗ್ಗೆ ಕೇಳ್ತಿದ್ದೀರಿ. ಈ ಭವಿಷ್ಯ ಅಂತಕ್ಕಂಥದ್ದು ಏನಿದೆ ಗೊತ್ತಮ್ಮ, ವಿದ್ಯಾರ್ಥಿಗಳಿಗೆ ಒಂದು ರಾಗಿ ಕಾಳಿನಷ್ಟು ಮಾತ್ರ ನಮ್ಮ ಜ್ಯೋತಿಷ್ಯ ಕ್ರಮ ತಲೆಯಲ್ಲಿರ್ಬೇಕು. ಜ್ಯೋತಿಷ್ಯಕ್ಕೆ ವಿದ್ಯಾರ್ಥಿಗಳು ಮಾರು ಹೋಗ್ಬಾರ್ದು. ಯಾಕೆ ಅಂದ್ರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಕಷ್ಟ ಸುಖಗಳನ್ನ ತಿಳ್ಕೊಂಡು ಒಂದು ಕಷ್ಟದ ಪರಿಮಿತಿ ಯಾವಾಗ ಮನುಷ್ಯನ ಜಾಸ್ತಿ ಆಗುತ್ತೋ, ಯಾವಾಗ ಕತ್ತಲೆಡೆಗೆ ನಡೆಯಕ್ಕೆ ಹೋಗ್ತಾನೋ ಆವಾಗ ಬೆಳಕು ಕೊಡ್ಲಿಕ್ಕೋಸ್ಕರ
ಇದು ಜ್ಯೋತಿಷ್ಯ ಬೇಕು. ಹಾಗೆ ವಿದ್ಯಾರ್ಥಿಗಳ ಜೀವನ ಸದಾಕಾಲ ಬೆಳಕಿನಡೆಗೆ ಇರುತ್ತೆ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಪೋಷಕರು, ತಂದೆ ತಾಯಿ ಅವ್ರ ಹಿಂದೆ ಬೆನ್ನಲ್ಲಿ ಒಂಥರ ಸರ್ಪಗಾವಲು ಕಾಯ್ತಾ ಇರ್ತಾರೆ ಅಲ್ವಾ ತಾಯಿ? ಆಯ್ತು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಯೋತಿಷ್ಯದ ಬಗ್ಗೆ ಅರಿವು ಬೇಡ. ಜ್ಯೋತಿಷ್ಯ ಬೇಕು. ಆ ಜ್ಯೋತಿಷ್ಯದಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಪರಿಮಿತಿಯಲ್ಲಿದೆ, ಅದು ಬೇಕಾಗುತ್ತೆ. ಸಂಸ್ಕಾರದ ಒಲವು ಬೇಕು. ಮತ್ತೆ ಇದು ನಮ್ಮ ಅಣ್ಣ ತುಂಬಾ ಕ್ಲೋಸ್ ಇದ್ದಿದ್ದ, ಆದ್ರೆ ಈಗ ನಮ್ಮ ಹತ್ರ ಮಾತುಕತೆ ಏನೂ ಆಡೋದಿಲ್ಲ. ಅದರಿಂದ ಮನೆ ದೋಷನ ಎಂತ ಅಂತ ಗೊತ್ತಾಗುದಿಲ್ಲ. ಇದು ಮನೆಗೆ ಸಂಬಂಧಪಟ್ಟ ದೋಷ ಅಲ್ಲ. ಆಯಾ ಕಾಲಗಳಲ್ಲಿ ಮನುಷ್ಯನ ಏರುಪೇರುಗಳಿರುತ್ತಲ್ಲ, ಆತನ ಅಭಿವೃದ್ಧಿತನ ಅಥವಾ ನಡೆ ನಡವಳಿಕೆಗಳು ಅಲ್ಲಿ ವ್ಯತ್ಯಾಸ ಆಗಿರುತ್ತೆ. ಅದರಿಂದ ಸಮಸ್ಯೆ ಆಗಿರಬಹುದು. ಒಳ್ಳೇದಾಗ್ಲಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ಪೂನಾದಿಂದ ಜಯಂತಿ ಮಾತಾಡ್ತೇನೆ. ನಾನು ಊರು ಕರ್ನಾಟಕ ಇದೆ ನಂದು. ಕರ್ನಾಟಕದಲ್ಲಿ ಎಲ್ಲಿಯವರು ಜಯಂತಿ ಅವರೇ ತಾವು? ನಾವು ಊರು ನಂದಳಿಕೆಯಲ್ಲಿರುವುದು, ಕಾರ್ಕಳ ತಾಲೂಕು ನಂದಳಿಕೆ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಂದು ಕುಟುಂಬದ ವಿಷಯದಲ್ಲಿ ಮಾತಾಡ್ಬೇಕು. ಹೌದಾ? ತುಂಬಾ ಖುಷಿ ಅನ್ಸ್ತಿದೆ. ಪೂನಾದಿಂದ ಕರೆ ಮಾಡಿದ್ದೀರಾ. ನೋಡ್ತಾ ಇರ್ತೀರಾ ಕಾರ್ಯಕ್ರಮವನ್ನ? ಅಲ್ಲಿ ಕೂಡ ನೋಡ್ತೇನೆ. ಬೆಳಿಗ್ಗೆ ಎಲ್ಲ ಕೆಲಸದ ಎಡೆಯಲ್ಲಿ ಕೆಲಸ ಮಾಡೋ ಹಾಗೇನೆ ನೋಡ್ತಾ ಇರ್ತೇನೆ. ಬಹಳ ಸಂತೋಷ. ಗುರುಜಿ ಇದ್ದಾರೆ, ಮಾತಾಡಿ. ಸಮಯ ಸಿಗುದಿಲ್ಲ. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ. ನಂದು ನಂಬರೇ ಆಗೋದಿಲ್ಲ. ಇವತ್ತು ಏನೋ ನಂದು ನಕ್ಷತ್ರ ಗೊತ್ತಿಲ್ಲ. ನೋಡಿ, ಇವತ್ತು ಸಿಕ್ಕಿದೆ, ಮಾತಾಡಿ. ಗುರುಜಿ ಇದ್ದಾರೆ, ಆಯ್ತು. ಗುರುಜಿ ಹತ್ರ ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಇಲ್ಲಿವರೆಗೆ ದೇವರ ದಯದಿಂದ ನಿಮ್ದು ಆಶೀರ್ವಾದ, ಗುರೂಜಿ ಅವ್ರದ್ದು ಎಲ್ಲ ಆಶೀರ್ವಾದದಿಂದಲೇ ಚೆನ್ನಾಗಿದ್ದೇನೆ. ಆದ್ರೆ ಸ್ವಲ್ಪ ನಂದು ಕುಟುಂಬದ ಮನೆಯವ್ರದ್ದು ಸ್ವಲ್ಪ, ನಂದು ತವರು ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನಾನು ಪೂನಾದಲ್ಲಿ ಇರುವುದು. ನಂಗೆ 2 ಹೆಣ್ಮಕ್ಳು, 2 ಮೊಮ್ಮಕ್ಕಳಾಗಿದ್ದಾರೆ. ಇಬ್ಬರಿಗೂ ಒಂದೊಂದು ಗಂಡು ಮಕ್ಕಳು. ನಂಗೆ ಮನೆದು ಕುಟುಂಬದ್ದು ಊರಿನಲ್ಲಿ ನಾನು ಇರ್ಬೇಕು ಅಂತ ಎಲ್ಲರ ಆಸೆ ಉಂಟು. ಊರು ನಂದು ಹೆಸರಿನಲ್ಲಿ ಮನೆ ಮಾಡಿದ್ದಾರೆ. ಹೌದು. ಅದಕ್ಕೆ ನಂದು ಗಂಡ ಮಕ್ಕಳು ಎಲ್ಲ ಇಲ್ಲಿ ಇರುವುದು ಪೂನಾದಲ್ಲಿ. ನಾನು ಊರಿನಲ್ಲಿ ಇದ್ರೆ ಒಳ್ಳೇದ, ಇಲ್ಲಿ ಇರುವುದು ಒಳ್ಳೇದ ಅಂತ ನೀವು ಹೇಳ್ಬೇಕು ಗುರುಜಿ. ನನ್ಗೆ ಮೊದ್ಲಿನ ಸುತ್ತು ಇಲ್ಲಿ ಮುಟ್ಟ ನನ್ಗೆ ಟೆನ್ಷನ್ ಕಡಿಮೆ ಅಂತ ಇಲ್ಲ. ನಂದು ಹುಟ್ಟಿದ ಜನ್ಮ ಹೆಸರು ಹೇಳ್ತಿದ್ದು ನಂಗೆ ಬಹಳ ಭವಿಷ್ಯದ್ದು ಹುಟ್ಟಿ ಉಂಟು. ಅದು ನೋಡಿ 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 ನನ್ನ ತವರು ತಾಯಿ ಹೇಳ್ತಾ ಇದ್ರು. ನಂದು ತಾಯಿ ತಿರುಗೋಗಿದ್ದಾರೆ, ಅವರಿಗೆ ಸ್ವಲ್ಪ ತಲೆಬಿಸಿ ತರ ಇತ್ತು. ಮತ್ತೆ ನಾವು 2 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು. ಹೌದು. ಎಲ್ಲರಿಗೂ ಈಗ ಮದುವೆ ಆಗಿದೆ. ಮಕ್ಕಳಿಗೆಲ್ಲ ನನ್ನ ತಮ್ಮಂದ್ರಿಗೆ, ತಂಗಿಗೆ ಮದುವೆ ಆಗಿದೆ. ತಂಗಿ ಬೆಂಗಳೂರಿನಲ್ಲಿರುವುದು. ಒಂದು ವಿಶೇಷ ತಾಯಿ, ತಾವು ಮೊಮ್ಮಕ್ಕಳನ್ನ ನೋಡಿದ್ರು ಸಹಿತ ಇನ್ನ ನಿಮ್ಮ ತವರಿನ ಒಂದು ಕಂಪನ್ನ ನೀವು ಅದನ್ನ ಎತ್ತಿಡಿತಿದ್ದೀರಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಗುಣನೇ ಹೀಗೆ. ವಯಸ್ಸಾಗಿ 90 ವರ್ಷ ಆದ್ರೂ ಸಹಿತ ನನ್ನ ತವ್ರ ಮನೆ ಅಂತಾರೆ, ನನ್ನ ತಾಯಿ ಮನೆ ಅಂತಾರೆ. ನನ್ನ ತಾಯಿ ಮನೆ ನನ್ನ ಅಣ್ಣ ತಮ್ಮಂದ್ರು, ನನ್ನ ಅಕ್ಕ ತಂಗಿರು ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ಎಷ್ಟು ವಿಶೇಷ ಇದೆ ಅಲ್ವಾ? ಅದಕ್ಕಲ್ವಾ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಪೂಜನೀಯವಾದಂತಹ ಸ್ಥಳ ಇರ್ತಕ್ಕಂಥದ್ದು. ಎಷ್ಟು ವಿಶೇಷ ಇದೆ ನೋಡಿ. ನಿಮ್ಮಲ್ಲಿರ್ತಕ್ಕಂತಹ ಗುಣ ನಿಜಕ್ಕೂ ಖಂಡಿತ ಒಳ್ಳೆದೇನೆ. ಆದರೆ ಕೆಲವು ಪ್ರಾರಬ್ಧ ಕರ್ಮಗಳು ಮನುಷ್ಯನ ಬಿಡೋದಿಲ್ಲ ತಾಯಿ. ಒಂದಲ್ಲ ಒಂದ್ ಕಡೆ ಹಿಂಸೆ ಮಾಡ್ತಾ ಹೋಗ್ತಾ ಇರುತ್ತೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ ಭವಿಷ್ಯತ್ತು ಬಹಳ ಚೆನ್ನಾಗಿದೆ. ಆದರೆ ಈಗ ನೀವು ಒಂದು ಪ್ರಶ್ನೆ ನಮ್ಮ ಮುಂದೆ ಇಟ್ಟಿದ್ದೀರಿ. ನಾನು ನನ್ನ ತವ್ರ ಮನೆ ಆ ಕಡೆಗೆ ಇರ್ಬೇಕಾ, ಮನೆ ಮಾಡಿರೋ ಸ್ಥಳ ಅಲ್ಲಿರ್ಬೇಕಾ, ಅಥವಾ ನನ್ನ ಗಂಡನ ಮನೆಯಲ್ಲ ಇಲ್ಲೇ ಇರ್ಬೇಕಾ ಅನ್ನೋ ಒಂದು ಪ್ರಶ್ನೆ ನೀವು ಇಟ್ರಿ. ಗಂಡನ ಮನೆ ಅಂದ್ರೆ ಗಂಡನ ಮನೆ ಕೂಡ ಊರಿನಲ್ಲೇ ಇಲ್ಲಿ ಇರುವುದು ನಾನು. ಆದ್ರೂ ಈಗ ಎಲ್ಲಿ ಗಂಡ ಮಕ್ಕಳು ಇದ್ದಾರೋ ನೀವು ಅಲ್ಲಿರ್ತಕ್ಕಂಥದ್ದೇ ಕ್ರಮ ಅಲ್ವಮ್ಮ? ಹೌದು ಹೌದು. ಅದಕ್ಕೆ ನಾನು ಹೋಗ್ಲಿಕ್ಕೆ ತಯಾರಿಲ್ಲ. ಬೇಡಮ್ಮ. ಅಲ್ಲಿ ನಿಮ್ಮ ಸಾಮ್ರಾಜ್ಯ ಎಷ್ಟೇ ಇದ್ರು ಇಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಪತಿದೇವರು ಇಲ್ಲಿದ್ದಾರೆ. ಅದರಿಂದ ಇಲ್ಲಿರ್ತಕ್ಕಂತಹ ವಿಶೇಷತೆಗಳೇ ಸಾಕಷ್ಟು. ಇಲ್ಲಿದ್ರೇನೆ ನಿಮ್ಮ ಬೆಲೆ, ಇಲ್ಲಿದ್ರೇನೆ ನಿಮ್ಮ ವರ್ಚಸ್ಸು. ಒಳಗಡೆ ಕೋಟಿ ನಿಮ್ಮ ತವ್ರ ಮನೆಯಲ್ಲಿ ನಿಮಗೆ ಏನೆಲ್ಲ ಸಾಮ್ರಾಜ್ಯ ಇದ್ರು ನಿಮ್ಮ ಗಂಡನ ಮನೆಯಲ್ಲಿ ಇರ್ತಕ್ಕಂಥದ್ರಷ್ಟು ಯಶಸ್ಸು, ಇಲ್ಲಿರ್ತಕ್ಕಂಥದ್ರಷ್ಟು ಸಂಪ್ರದಾಯಬದ್ಧವಾದಂತಹ ವಿಶೇಷತೆ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಪೂನಾದಿಂದ ಜಯಂತಿಯವರೇ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ವೀಕ್ಷಕರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋದು? ಸಂತೋಷ್ ಅಂತ ಮೇಡಮ್. ಎಲ್ಲಿಂದ? ಹಾಸನಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಸಂತೋಷ್? ಮೇಡಮ್ ತಂಗಿ ಮ್ಯಾರೇಜ್ ಬಗ್ಗೆ ಮತ್ತೆ ಸ್ವಲ್ಪ ಮನೆ ಪ್ರಾಬ್ಲಮ್ ಬಗ್ಗೆ ಕೇಳ್ಬೇಕಿತ್ತು. ತಂಗಿಯವ್ರ ಪಕ್ಕದಲ್ಲೇ ಇದ್ದಾರೆ ತಾನೆ?
ತಂಗಿಯವ್ರು ಇಲ್ಲ ಮೇಡಮ್, ಇಷ್ಟೊತ್ತು ವೇಟ್ ಮಾಡಿ ಹೋದ್ರು. ಗುರುಜಿ ಇದ್ದಾರೆ, ನೀವೇ ಮಾತಾಡಿ ಹಾಗಿದ್ರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಗುರುಜಿ. ಹೇಳಿಪ್ಪ. ಗುರುಜಿ, ತಂಗಿ ಎಷ್ಟೋ ಗಂಡು ನೋಡ್ತಾ ಇದೀವಿ, ಆದ್ರೆ ಸೆಟ್ ಆಗ್ತಾ ಇಲ್ಲ. ಅವ್ರ ನಕ್ಷತ್ರ ಏನು? ಮನೆಯಲ್ಲಿ ಮತ್ತೆ ನಮ್ದು ಲವ್ ಮ್ಯಾರೇಜ್. ಅಲ್ಲಪ್ಪ, ತಂಗಿಯ ನಕ್ಷತ್ರ ಏನು? ತಂಗಿ ನಕ್ಷತ್ರ ಗೊತ್ತಿಲ್ಲ, ರಾಶಿ ಇದೆ. ಏನ್ ರಾಶಿ? ಅವ್ರದ್ದು ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಸಂತೋಷ್ ಅವರೇ, ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತಾಡಿ. ಹೇಳಿ, ಯಾವ ರಾಶಿ ಅಂತ ಕೇಳ್ತೀಯಾರ ಗುರೂಜಿ ಅವರು? ವಿನುತಾ ಅಂತ ಸ್ವಾಮೀಜಿ ಅವರೇ. ವಿನುತ, ಅದು ಹೆಸರ ಮೇಲೆ ಗೊತ್ತಾಗೋದಿಲ್ಲ. ನಮಗೆ ಅವರ ಸ್ವರತರಂಗ ಬೇಕು. ಅವರ ಸ್ವರತರಂಗ ಸ್ಪಷ್ಟತೆ ಇದ್ದರೆ ಖಂಡಿತ ನಾನು ಅದ್ರ ಬಗ್ಗೆ ತಿಳಿಸ್ಬೋದಾಗಿದೆ. ಅದು ವಿವಾಹಕ್ಕೆ ಸಂಬಂಧಪಟ್ಟದ್ದು, ಮದುವೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸಾಧ್ಯವಾದಷ್ಟು ಅವರವರ ಸ್ವರತರಂಗದಲ್ಲೇ ಸ್ಪಷ್ಟತೆ ಮಾಹಿತಿ ಇರುತ್ತೆ. ಅದಕ್ಕಿಂತ ಮತ್ತೂ ಅಷ್ಟು ವಿಶೇಷ ಏನಂದರೆ, ನಿಮ್ಮ ಸ್ವರತರಂಗದಿಂದ ನಾನು ನಿಮ್ಮ ತಂಗಿಯವರ ಭವಿಷ್ಯ ತಿಳಿಸೋದು ಅಷ್ಟು ಸಮಂಜಸ ಅಲ್ಲ. ಇನ್ನು ಹೆಸರ ಮೇಲೆ ನಾಮನಕ್ಷತ್ರಚಾರ ಪ್ರಕಾರ, ನಾಮನಕ್ಷತ್ರಚಾರ ಪ್ರಕಾರ ಭವಿಷ್ಯತ್ತು ಅಷ್ಟು ನಿರ್ಣಯ ಸಮಂಜಸವಲ್ಲ. ಕಾರಣ, ಮಗು ಅಳೋದಕ್ಕೆ ಮಗುಗೊಂದು ಹೆಸರಿಡ್ತೀವಿ. ಆ ಇಟ್ಟಂಥ ಹೆಸರು ಮಗುಗೆ ಹೊಟ್ಟೆ ನೋವು ಅಥವಾ ಅದಕ್ಕಿರ್ತಕ್ಕಂಥ ಸಮಸ್ಯೆ ಅದು ಹೇಳ್ಕೊಳಕ್ ಆಗದಿದ್ದಂಥ ಪರಿಸ್ಥಿತಿ ತುಂಬ ಅಳಕ್ ಶುರು ಮಾಡಿದ್ರೆ ನಮ್ಮಲ್ಲೊಂದು ಪದ್ಧತಿ ಇದೆ. ಮಗು ಜಾಸ್ತಿ ಅಳಕ್ ಶುರು ಮಾಡಿದ್ರೆ ಬಹುಶಃ ನಾವು ಇಟ್ಟಂಥ ಹೆಸರು ಸಮಂಜಸ ಅಲ್ವೇನೋ ಅಂತಕ್ಕಂಥದ್ದು ತೀರ್ಮಾನ ನಾವು ತಗೊಳ್ತೀವಿ. ಆ ತಗೊಂಡು ಮತ್ತೊಂದು ಹೆಸರನ್ನ ಬದಲಾಯಿಸ್ಬಿಡ್ತೀವಿ. ಅಲ್ಲಿಗೆ ಯಾವ ಹೆಸರ ಮೇಲೆ ಭವಿಷ್ಯ? ಅದರಿಂದ ಹೆಸರ ಮೇಲೆ ನಾಮನಕ್ಷತ್ರದಲ್ಲ ಭವಿಷ್ಯ. ಮಗು ಯಾವ ಕ್ಷಣದಲ್ಲಿ ತಾಯಿ ಗರ್ಭದಿಂದ ಹೊರಬಂದು ಮೊದಲನೇ ಕೂಗು ಅಮ್ಮ ಅಂತ ಆ ಸ್ವರ ಬಿಚ್ಚಿತ್ತೋ ಆಗ ಜ್ಯೋತಿಷ್ಯ. ಅದಕ್ಕೋಸ್ಕರ ಅವರೇ ಯಾರು ಭವಿಷ್ಯತ್ತನ್ನು ಕೇಳ್ತಾರೋ ಅವರ ಸ್ವರತರಂಗದಲ್ಲಿ ಆ ಭವಿಷ್ಯತ್ತು ಅಡಗಿದೆ. ಒಬ್ಬರ ವಿಚಾರ ಕೇಳಬೇಕಾದ್ರೆ ಮತ್ತೊಬ್ಬರು ಮಾತಾಡಿದಾಗ ಆ ಸ್ವರತರಂಗದಿಂದ ಇವರ ಭವಿಷ್ಯತ್ತನ್ನು ತಿಳಿಸ್ತೀವಿ ಅಂದರೆ ಅದು ಸಮಂಜಸವಲ್ಲ. ಅದು ಹೇಳಲಿಕ್ಕೆ ತುಂಬ ಕಷ್ಟ, ಅದು ಹೇಳಲೂಬಾರದು. ಅದರಿಂದ ನೀವು ಸಾಧ್ಯವಾದರೆ ನಿಮ್ಮ ತಂಗಿಯವರು ಬಂದಾಗ ಅಥವಾ ನಿಮ್ಮ ತಂಗಿಯವರಿದ್ದಾಗ ಅವರಿದ್ದಾಗೆ ಒಂದು ಫೋನ್ ಕರೆ ಮಾಡಿ. ಅವರ ಅದೃಷ್ಟ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಾನು ಮಾತಾಡ್ತೇನೆ. ಟಿವಿಲಂತೂ ದಿನ ಗುರೂಜಿಯವರನ್ನ ನೋಡ್ತಾನೆ ಇರ್ತೀರಾ, ನೇರವಾಗಿ ಭೇಟಿ ಮಾಡಬೇಕು ಇವತ್ತು ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಬರಬೇಕಾಗತ್ತೆ. ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇವಿ ದೇವಸ್ಥಾನ ಇದಿದೆ ಶಾಂತಿನಗರದಲ್ಲಿ. ಸಮಯ 11 ಗಂಟೆ ಗುರುಜಿ ಬರ್ತಿದಾರಲ್ಲಿ ಅಲ್ವೇ ಗುರುಜಿ? ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಇರುತ್ತಾ ಅಲ್ಲಿ? ಖಂಡಿತ. ನಾವು ಎಲ್ಲೇ ಹೋದ್ರು ಅಲ್ಲಿ ನೇರವಾಗಿ ನಾವು ಸಾಕಷ್ಟು ಜನಗಳನ್ನು ಮಾತಾಡ್ತೀವಿ. ಆದರೆ ಅಲ್ಲಿ ಪರಿಸರ, ಅಲ್ಲಿ ವಿಶೇಷತೆ ಅದನ್ನು ನೋಡಿ ಮಾತಾಡ್ತೀವಿ. ಆದರೆ ಇವತ್ತಿನ ದಿವಸ ನಾನು ಹೊಡ್ತಾ ಇರತಕ್ಕಂಥದ್ದು ನನ್ನ ಈ ನೇರ ಪ್ರಸಾರ ಕಾರ್ಯಕ್ರಮ ಆದ ನಂತರ ಇಲ್ಲಿಂದ ಮಂಗಳ ದ್ರವ್ಯಗಳ ಸಮೇತ ನಮ್ಮ ಜೀ ಕನ್ನಡ ವಾಹಿನಿಯಿಂದ ಇಲ್ಲಿಂದ ಹೊರಟು ತಾಯಿ ಆಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಪೂಜೆ ನಡೆಸ್ತಾ ಇದ್ದೀವಿ. ಯಾತಕ್ಕೋಸ್ಕರ? ಬರೀ ನನ್ನೊಬ್ಬನ ಶ್ರೇಯಸ್ಸಿಗಲ್ಲ, ನನ್ನ ಮಹರ್ಷಿ ವಾಣಿಯ ನೋಡ್ತಕ್ಕಂಥ ಸಮಸ್ತ ನೋಡುಗರ ಪ್ರತಿಯೊಬ್ಬ ಅಭಿಮಾನಿ ದೇವರುಗಳಲ್ಲೂ ಪ್ರತಿಯೊಬ್ಬರಿಗೂ ಸಹಿತ ಒಂದು ಅನುಕೂಲ ಆಗಲಿ. ನೋಡಿ, ಜೀವನದಲ್ಲಿ ಎಲ್ಲವೂ ಸಹಿತ ಭಗವಂತ ಕೊಟ್ಟಾಗ ಏನೆಲ್ಲ ಕೊಡ್ತಾನೋ, ಕೊಟ್ಟಾಗ ಅದನ್ನು ಯಾವ ರೀತಿ ವಿನಿಯೋಗಿಸ್ಬೇಕು, ಯಾವ ರೀತಿ ನಡೆಸ್ಕೋಬೇಕೋ ಹಾಗೇ ನಡೆಸ್ಕೋಬೇಕು. ನನಗಿಂತ ಒಂದು ಒಳ್ಳೆ ಆಸ್ಥಾನ ಇದೆ. ಈ ಆಸ್ಥಾನದಲ್ಲಿ ನಾನು ಕೂತಿದ್ದೇನೆ. ಈ ಆಸ್ಥಾನದಿಂದ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಿದ್ರೆ 4 ಜನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ರ ಆಲೋಚನೆ ಮಾಡಿಕೊಂಡು ಇವತ್ತಿನ ದಿವಸ ಪಂಚಮಿ ಬಹಳ ಒಳ್ಳೆ ದಿನ, ಮಂಗಳವಾರ ತಾಯಿ ಸೇವೆ ನಡಿಬೇಕು. ಆ ತಾಯಿ ಸೇವೆ ನಡೆಸ್ತಾ ನೊಂದಿರ್ತಕ್ಕಂಥವರಿಗೆ ಒಂದು ಕಿಂಚಿತ್ತು ಅನುಕೂಲ ಆಗಿ ಎಲ್ಲರೂ ಸಹಿತ ಬೆಳಕಿನ ಹಾಳೆಗೆ ನಡೆದರೆ ಅದಕ್ಕಿನ್ನ ಒಂದು ಒಳ್ಳೆ ಮಾರ್ಗ, ಅದಕ್ಕಿನ್ನ ಒಂದು ಒಳ್ಳೆ ಸೇವೆ, ಅದಕ್ಕಿನ್ನ ದೊಡ್ಡದಾದಂತಹ ಒಂದು ಯಜ್ಞ ಯಾಗಾದಿಗಳು ಬೇರೆ ಯಾವುದೂ ಅಲ್ಲ. ಅದಕ್ಕೋಸ್ಕರನೇ ಇವತ್ತು ತಾಯಿಯ ಆಸ್ಥಾನಕ್ಕೆ ನಾವು ಹೊರಟಿದ್ದೇವೆ, ಅಲ್ಲಿ ಕುಂಕುಮಾರ್ಚನೆ ನಡೆಸಲಿಕ್ಕಾಗಿ. ಈ ಕುಂಕುಮಾರ್ಚನೆ ನಡೆಸ್ತಕ್ಕಂತಹ ದೃಶ್ಯಾವಳಿಗಳನ್ನು ಸಹಿತ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ತಾವು ನೋಡ್ತೀರಿ. ಅಂತಹ ವಿಶೇಷತೆಯನ್ನು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ವಿಶೇಷವಾಗಿ ಶಕ್ತಿಯಿಂದ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಾ ಇರತಕ್ಕಂಥ ತಾಯಿ ಮುತ್ಯಾಲಮ್ಮನ ಬಳಿಗೆ ನಮ್ಮ ಪಯಣ. ಕುಂಕುಮಾರ್ಚನೆ ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಂಡು ಬರುವಂತಹ ಒಂದು ಕಾಯಕವನ್ನು ಇವತ್ತು ನಾವು ಇಟ್ಕೊಂಡಿದ್ದೇವೆ. ಹಾಗಾಗಿ ವೀಕ್ಷಕರೇ, ತಾವೆಲ್ಲರೂ ಕೂಡ ಎಲ್ಲ ಆಸಕ್ತರು ಬನ್ನಿ, ಮುತ್ಯಾಲಮ್ಮ ತಾಯಿಯ ದರ್ಶನವನ್ನ ಮಾಡಿ ನಾವೆಲ್ಲರೂ ಕೂಡ ಧನ್ಯರಾಗೋಣ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ. ಮಾಡಿರೋರು ಯಾರು ಅಂತ ಕೇಳೋಣವಾ? ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ದಿವ್ಯಕ್ಕ, ನಾನ್ ದೀಪಾ ಅಂತ ಹೇಳಿ. ನಮಸ್ತೆ ದೀಪಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹುಬ್ಳಿಯಿಂದ ಕರೆ ಮಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಗುರುಜಿ ಇದಾರೆ, ಮಾತಾಡಿಮ್ಮ. ಹಾ, ಕೊಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಗಿದ್ಯಾ? ಆರಾಮಿದ್ದೀನಿ ಗುರುಜಿ, ನೀವು? ತುಂಬ ಚೆನ್ನಾಗಿದ್ದೇನೆ. ನಿನ್ನ ಮಾತು ಕೇಳ್ತಾ ಇದ್ರೆ ಧಾರವಾಡದಲ್ಲಿ ಪೇಡ ಬಹಳ ವಿಶೇಷ ಅಲ್ವಾ? ಆ ಪೇಡದಷ್ಟೇ ಸಿಹಿಯಾಗಿದೆ. ಥ್ಯಾಂಕ್ ಯು ಗುರುಜಿ. ಹೇಳು ಮಗು. ಗುರುಜಿ, ನಾನ್ ಡಿಪ್ಲೊಮಾ ಮಾಡ್ತಾ ಇದ್ದೀನಿ. ನಾನು ಓದಿನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಈ ಹುಬ್ಳಿ ಧಾರವಾಡ ಕಡೆ ಏನು ಗೊತ್ತಾ ತಾಯಿ, ಅಲ್ಲಿನ ಮಕ್ಕಳು ಸಾಧ್ಯವಾದಷ್ಟು ನನಗೆ ತಿಳಿದ ಮಟ್ಟಿಗೆ 100ಕ್ಕೆ 99 ಭಾಗ
ಎಲ್ಲ ಜ್ಞಾನಿಗಳು ಎಲ್ಲ ಒಳ್ಳೆ ವಿದ್ಯಾವಂತರಾಗಿರ್ತಾರೆ. ಆ ಕಡೆ ವಿದ್ಯೆ ತಾಯಿ ಶಾರದೆ ಬಹುಶಃ ಆ ಪ್ರಾಂತ್ಯದಲ್ಲೇ ಬಂದು ನಿಲ್ಲಿಸ್ಬಿಟ್ಟಿದ್ದಾಳೆ ಏನು. ಹಾಗೆ ನಿನ್ನ ಸ್ವರತರಂಗದಲ್ಲೂ ಸಾಕಷ್ಟು ಜ್ಞಾನ ಇದೆ, ಸಾಕಷ್ಟು ವಿದ್ಯೆ ಅಡಗಿದೆ. ಇನ್ನಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಶಕ್ತಿನೂ ನಿಂದಾಗಿದೆ. ಆದರೆ ಈ ಕಳೆದ 3 ತಿಂಗಳಿಂದ ನಿನ್ನ ಆರೋಗ್ಯ, ನಿನ್ನ ಮನಸ್ಥಿತಿ ಅಷ್ಟು ಸಮಂಜಸವಾಗಿಲ್ಲ. ಈ 3 ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ಎಲ್ಲದರಲ್ಲೂ ಹಿನ್ನಡೆ ನಡೀತಾ ಇದೆಯಾ ನೀನು. ಸ್ವಲ್ಪ ಇನ್ನಷ್ಟು ಅದರ ಕಡೆ ಹೆಚ್ಚು ಗಮನ ಕೊಟ್ಟರೆ ಸಾಕಷ್ಟು ಅಭಿವೃದ್ಧಿ ನಿಂದು. ಹಲೋ, ಹಾ ಹೇಳಿ ಗುರುಜಿ. ಅದರಿಂದ ಇನ್ನು ಸ್ವಲ್ಪ ಹೆಚ್ಚು ನಿನ್ನ ಅಭ್ಯಾಸ ಕ್ರಮದಲ್ಲಿ ಮತ್ತಷ್ಟು ಸಾಧನೆ ಮಾಡಬೇಕಮ್ಮ. ಹಾ ಗುರುಜಿ. ಹೇಳು ಮಗು. ಹಾ ಗುರುಜಿ, ನೀವು ಮತ್ತೊಂದು ಅದ್ ಮೆಣಸ್ಕಾಳಿನ ಪೂಜೆ ಹೇಳಿದ್ರಲ್ಲ, ಅದು ಮುಗಿದ್ಮೇಲೆ ಏನ್ ಮಾಡ್ಬೇಕು ಗುರುಜಿ ಮೆಣಸ್ಕಾಳನ್ನ? ನೀನು ಕ್ರಮ ಹೇಗೆ ಮಾಡಿದ್ಯಾ ಅದನ್ನ ಹೇಳು. ಅದು 11 ಮೆಣಸ್ಕಾಳ್ ಗುರುಜಿ. ಪ್ರತಿದಿನಾನು 9 ದಿನ ಲಕ್ಷ್ಮಿಯನ್ನ ನೆನ್ಸ್ಕೊಂಡ್ ಮಾಡಿ ಅಂತ ಹೇಳಿದ್ರಲ್ಲ, ಒಂದ್ ಡಬ್ಬದಲ್ಲಿ ಹಾಕಿ ಅದ್ ಮತ್ತೆ ತೆಗಿಬೇಡಿ ಅಂತಂದು. ಹೌದಮ್ಮ. ಹಾ ಅದೇ ಮಾಡಿದ್ ಗುರುಜಿ. ಅದನ್ನ ಪುನಃ ಆಹಾರದಲ್ಲಿ ಅದನ್ನ ಪ್ರಸಾದವಾಗಿ ನಾವು ತೆಗೆದುಕೊಳ್ಬಹುದು. ಯಾಕೆಂದ್ರೆ ಅನುಷ್ಠಾನ ಮಾಡಿರ್ತಕ್ಕಂಥದ್ದನ್ನ ಬೇರೆಲ್ಲೋ ಹಾಕೋದಕ್ಕಿನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಅದು ಪ್ರಸಾದವಾಗಿರುತ್ತೆ. ಆ ಪ್ರಸಾದನ ನೀವು ಆಹಾರದಲ್ಲಿ ಬಳಸ್ಬೋದು. ಖಾರ ಪೊಂಗಲ್ ಮಾಡೋದಕ್ಕೆ ತಗೊಳ್ಬಹುದು, ಅಥವಾ ಅದನ್ನ ಸಾಂಬಾರ್ ಪದಾರ್ಥದಲ್ಲಿ ಉಪಯೋಗಿಸ್ಕೊಳ್ಬಹುದು. ಉಪಯೋಗಿಸ್ಕೊಳ್ಳೋದ್ರಲ್ಲಿ ಕಿಂಚಿತ್ತೂ ಲೋಪ ಇಲ್ಲ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋ ಯಾರು ಕೇಳೋಣವಾ? ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾವು ಸೊಲ್ಲಾಪುರದಿಂದ ನಾವು ಶ್ರುತಿ ಅಂತ ಮಾತಾಡ್ತಾ ಇರೋದು. ಶ್ರುತಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ ಶ್ರುತಿ ಅವರೇ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ಹೇಳಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ನಮ್ ತವ್ರ ಮನೆ ಹುಬ್ಳಿ, ನನ್ ಗಂಡನ ಮನೆ ಸೊಲ್ಲಾಪುರ್. ನಾವು ಸೊಲ್ಲಾಪುರದಿಂದ ಕಾಲ್ ಮಾಡ್ತಾ ಇರೋದು ಸರ್. ಸೊಲ್ಲಾಪುರ ಅಂದ್ರೆ ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಹತ್ರನಾ? ಇಲ್ಲ ಸರ್, ತುಳಜಾಪುರ ಸನಿ ಆಗುತ್ತೆ. ಹಾ, ತುಳಜಾಪುರ ಅಂಬಾಭವಾನಿ. ಹಾ ಸರ್. ನಿಮಗೆ ಹತ್ರ ಅಂದ್ರೆ ಎಷ್ಟು ಹತ್ರದಲ್ಲಿದ್ದೀರಿ? ಅಂದ್ರೆ ಒಂದ್ 50 ಕಿಲೋಮೀಟರ್. 50 ಕಿಲೋಮೀಟರ್. ನಾನೊಂದು ಉಪಾಯ ಹೇಳ್ತೇನೆ ಕೇಳಿ. ಇವತ್ತು ನೀವು ನನಗೆ ಕರೆ ಮಾಡಿ ಮಾತಾಡ್ತಿದ್ದೀರಿ, ನಿಮ್ಮ ಸಮಸ್ಯೆಗಳು ದೂರ ಆಗ್ಬೇಕು, ಹಾಗೆ ನಮ್ಮದೊಂದು ಆಸೆನೂ ಈಡೇರಬೇಕು. ಹೇಳಿ ಸರ್. ಇವತ್ತು ಮಂಗಳವಾರ ಪಂಚಮಿ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ತುಳಜಾಪುರಕ್ಕೆ ನಿಮ್ಮ ಪಯಣ ಮಾಡಿ ಅಲ್ಲಿ ದೇವಿ ದರ್ಶನ ಮಾಡಿ ಫಸ್ಟ್ ನಿಮ್ಮ ಬಗ್ಗೆ ಕೇಳ್ಕೊಳ್ಳಿ. ಅಮ್ಮ, ನಮ್ಮಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮ ದೂರವಾಗಿ ನನ್ನ ಪರಿವಾರಕ್ಕೆ ನೀನು ಆಶೀರ್ವಾದ ಕೊಡು ತಾಯಿ ಅಂತ ದೇವಿನ ಪ್ರಾರ್ಥನೆ ಮಾಡಿ. ಅದಾದ ನಂತರ ನಮ್ಮ ಮಹರ್ಷಿವಾಣಿಯ ಆನಂದ್ ಗುರುಜಿಯವರು ಹೇಳಿದ್ದಾರೆ, ಅವ್ರಿಗೂ ಒಂದು ಅನುಕೂಲ ಆಗ್ಲಿ, ಈ ಮಹರ್ಷಿವಾಣಿ ನೋಡ್ತಕ್ಕಂಥ ಎಲ್ಲಾ ನೋಡುಗರಿಗೂ ಅನುಕೂಲ ಆಗ್ಲಿ ಅಂತ ಅಲ್ಲಿ ತಾಯಿ ಹತ್ರ ಒಂದು ಪ್ರಾರ್ಥನೆ ಮಾಡು. ಹೇಳಮ್ಮ, ಈಗ ನಿನ್ ಪ್ರಶ್ನೆ ಹೇಳ್ತಾಯಿ. ಸರ್, ನಮ್ಮ ಮನೆಯಲ್ಲಿ ತುಂಬಾ ದುಡ್ಡಿನ ಪ್ರಾಬ್ಲಮ್. ಎಷ್ಟೇ ದುಡಿದ್ರು ಏನು ಸಾಲುವುದೇ ಇಲ್ಲ. ಮತ್ತು ವಾರ ಪೇಮೆಂಟ್ ಬಂದ್ರು ಮತ್ತು ಬರೆಗಳೇನೆ ಇರೋದು ಇದೇ. ಮತ್ತು ಮನೆಯಲ್ಲಿ ಸುಮ್ನೆ ಕಿರಿಕಿರಿ, ಏನಂತ ಗೊತ್ತಾಗ್ತಾ ಇಲ್ಲ. ನಮ್ ಮದ್ವೆ ಆಗಿ ಈಗ 1 ವರ್ಷ ಆಯ್ತು. ನಂದು ITI ಸಿವಿಲ್ ಕಂಪ್ಲೀಟ್ ಆಗಿದೆ. ನಾ ಎಲ್ಲರ ಜಾಬ್ ಇದನ್ ಮಾಡ್ಬೇಕಂದ್ರೆ ನನಗೆ ಮಹಾರಾಷ್ಟ್ರ, ನನಗೆ ಮರಾಠಿ ಮಾತಾಡಕ್ ಬರಲ್ಲ. ಅದೊಂದು ಪ್ರಾಬ್ಲಮ್. ನನಗೆ ಎಲ್ಲಾದ್ರೂ ಜಾಬ್ ಮಾಡ್ಬೇಕಂತ ಬಹಳ ಆಸೆ ಐತೆ. ನಮ್ ಲೈಫ್ ಒಳಗ್ ಸೆಟ್ಲ್ ಆಗ್ಬೇಕು. ನಮ್ ಮನೆಯವರು ಸಿವಿಲ್ ಇಂಜಿನಿಯರ್ಸ್. ಅವ್ರು ದುಡಿತಕ್ಕಂಗೆ ಅಷ್ಟ್ ಪೇಮೆಂಟ್ ಎಲ್ಲಿ ಕರೆಕ್ಟ್ ಆಗಿ ಬರುದೇ ಇಲ್ಲ. ಬಹಳ ಅಂದ್ರೆ ಬಹಳ ಕಷ್ಟ ಸರ್. ಮತ್ತು ಹೋಗಿ ಮತ್ತು ಮಂದಿ ಕಡೆಗೆ ದುಡ್ಡು ಕೇಳ್ಬೇಕಾಗೋ ಪರಿಸ್ಥಿತಿ ಬಹಳ ಐತ್ರಿ. ಚಿಂತೆ ಮಾಡ್ಬೇಡ ತಾಯಿ, ನಿನ್ನಲ್ಲೂ ಜ್ಞಾನ ಇದೆ. ನಿಮ್ಮ ಪತಿದೇವರಿಗೆ ಆ ಲ್ಯಾಂಗ್ವೇಜ್ ಭಾಷೆ ಚೆನ್ನಾಗಿರೋದ್ರಿಂದ ಅವ್ರು ದುಡಿತಿದ್ದಾರೆ, ಸಾಲ್ತಾ ಇಲ್ಲ. ಅದಕ್ಕೆ ನೀನು ಮನೆ ಪರಿಸರದಲ್ಲೇ ಏನಾದ್ರು ಮಾಡ್ತಕ್ಕಂತಹ ಕೆಲಸಗಳ ಬಗ್ಗೆ ಸ್ವಲ್ಪ ಆಸಕ್ತಿ ನೋಡ್ಸು. ಯಾಕೆಂದ್ರೆ ನೋಡಮ್ಮ, ಎಲ್ಲಿವರೆಗೂ ದುಡಿಯುವಂತಹ ಶಕ್ತಿ ನಮ್ಮಲ್ಲಿರುತ್ತೋ ಅದಕ್ಕೆ ಮಾತು ಬೇಡ. ಮಾತಿಲ್ದಿರ ದುಡಿತಕ್ಕಂತಹದ್ದು, ಅದಕ್ಕೆ ಮೌನವಾಗಿ ನಮ್ಮ ಮನೆಯಲ್ಲೇ ಮಾಡಿ ಅದನ್ನು ಮಾರುಕಟ್ಟೆ ಕಳಿಸ್ತಕ್ಕಂತಹ ಹಲವಾರು ತರ ವಿಧಾನಗಳಿದೆ. ಅಂತಹದ್ದನ್ನು ಯಾವ್ದಾದ್ರು ಒಂದು ಚಿಂತನೆ ಮಾಡಿ ನಿಮ್ಮ ಪತಿದೇವರ ಸಹಾಯ ತೆಗೆದುಕೊಂಡು ನಿಮ್ಮ ಸಂಸಾರನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಶ್ರುತಿಯವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಬಹಳಷ್ಟು ವೀಕ್ಷಕರಿಗೆ ಇವತ್ತು ಸ್ಪಂದಿಸಿದ್ರಿ ಕರೆಗಳಿಗೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ವಿಶೇಷವಾದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಒಳ್ಳೇದಾಗ್ಲಿಮ್ಮ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ. ಹೋಗಿ ಬರೋದಾ? ನಮಸ್ಕಾರ.